ತಮ್ಮೆಲ್ಲರಿಗೆ ಆಧುನಿಕ ಭಾರತದ ಇತಿಹಾಸದ ಮೇಲೆ ಒಂದಿಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಆಧುನಿಕ ಭಾರತ ಇತಿಹಾಸ ಹೇಳೋಕ್ಕಿಂತ ಮುಂಚೆ ಒಂದಿಷ್ಟು ಕ್ಲಾಸ್ಗಳನ್ನ ಮಧ್ಯಯುಗೀನ ಭಾರತ ಇತಿಹಾಸದ ಮೇಲೆ ಡಿಸ್ಕಸ್ ಮಾಡೋಣ. ಬಹುಶಃ ಮಧ್ಯಯುಗೀನ ಭಾರತ ಇತಿಹಾಸ ಅಂದ ತಕ್ಷಣ ನಿಮಗೆಲ್ಲ ಗೊತ್ತದೆ. ಕಾಲಾವಧಿ 1206ರಿಂದ 1707ರವರೆಗೆ, ಕ್ರಿಸ್ತಶಕ 1206ರಿಂದ 1707ರವರೆಗೆ. ಇದನ್ನು ಮಧ್ಯಯುಗೀನ ಭಾರತ ಇತಿಹಾಸ ಅಂತ ಕರಿತೀವಿ. ಕರೆಕ್ಟಾ? 1206ರಿಂದ 1707ರವರೆಗೆ ಈ ಕಾಲಘಟ್ಟ ಇದೆಯಲ್ಲ, ಈ ಕಾಲಘಟ್ಟವನ್ನು ಏನಂತ ಕರಿತೀವಿ ಅಂದ್ರ ಮಧ್ಯಯುಗೀನ ಭಾರತದ ಇತಿಹಾಸದ ಕಾಲಘಟ್ಟ ಅಂತ ಹೇಳಿ ಗುರುತಿಸ್ತೀವಿ. ಈ 1206ರಿಂದ 1707ರವರೆಗೆ ಪ್ರಧಾನವಾಗಿ 2 ಮನೆತನಗಳು ಆಳ್ವಿಕೆ ಮಾಡಿದವು. ಆ 2 ಮನೆತನಗಳು ಯಾವಂದ್ರ, ಒಂದು ದೆಹಲಿಯ ಸುಲ್ತಾನರು ಅಂತೇಳಿ ಒಂದು ಮನೆತನ, ದೆಹಲಿಯ ಸುಲ್ತಾನರು ಅಂತೇಳಿ ಒಂದು ಮನೆತನ. ಇನ್ನೊಂದು ಮನೆತನ ಯಾವುದಂದ್ರೆ ಮೊಘಲ ಸಾಮ್ರಾಜ್ಯ, ಮೊಘಲ್ ಸಾಮ್ರಾಜ್ಯ. 2 ಮನೆತನಗಳು ಆಳ್ವಿಕೆ ಮಾಡಿದು. ಒಂದು ದೆಹಲಿಯ ಸುಲ್ತಾನರು ಅನ್ನುವಂಥ ಒಂದು ಮನೆತನ, ಇನ್ನೊಂದು ಮೊಘಲ ಸುಲ್ತಾನರು. ದೆಹಲಿಯ ಸುಲ್ತಾನರು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 1206ರಿಂದ 1526ರವರೆಗೆ, ಕ್ರಿಸ್ತಶಕ 1206ರಿಂದ 1526ರವರೆಗೆ ದೆಹಲಿಯ ಸುಲ್ತಾನರು ಆಳ್ವಿಕೆ ಮಾಡಿದರೆ, 1526ರಿಂದ 1707ರವರೆಗೆ ಮಧ್ಯಯುಗೀನ ಭಾರತದ ಇತಿಹಾಸ ಮೊಘಲ ಸಾಮ್ರಾಜ್ಯ ಅಂತ ಗುರುತಿಸ್ತೀವಿ. 1206ರಿಂದ 1526ರವರೆಗೆ ದೆಹಲಿ ಸುಲ್ತಾನರು, 1526ರಿಂದ 1707ರವರೆಗೆ ಮೊಘಲ ಸಾಮ್ರಾಜ್ಯ. ಈ 2 ಸಾಮ್ರಾಜ್ಯಗಳ ಮಧ್ಯದಲ್ಲಿ ಇನ್ನೊಂದು ಸಣ್ಣ ಸಾಮ್ರಾಜ್ಯ ಬರ್ತದೆ. ಅದು ಯಾವುದಂದ್ರೆ ಸೂರು ಸಂತತಿ ಅಂತ ಅಧ್ಯಯನ ಮಾಡ್ತೀವಿ. ಸೂರು ಸಂತತಿ. ಈ ಸೂರು ಸಂತತಿ ಕೂಡ ಒಂದು ವಿಶೇಷವಾಗಿರುವಂತ ಸಂತತಿನೇ. ಸೂರು ಸಂತತಿಯ ಸ್ಥಾಪಕ ಯಾರಂದ್ರೆ ಶೇರ್ ಶಾ ಸೂರಿ ಬರ್ತಾನೆ ನೋಡಿ. 1206ರಿಂದ 1526ರವರೆಗೆ ದೆಹಲಿ ಸುಲ್ತಾನರು, 1526ರಿಂದ 1707ರವರೆಗೆ ಮೊಘಲ ಸಾಮ್ರಾಜ್ಯ. ಇವೆರಡರ ಮಧ್ಯದಲ್ಲಿ ಒಂದು ಮನೆತನ ಬರ್ತದೆ, ಸೂರು ಸಂತತಿ. ಸೂರು ಸಂತತಿ ಸ್ಥಾಪಕ ಯಾರು ಅಂತಂದ್ರ ಶೇರ್ ಶಾ ಸೂರಿ ಅಂತೇಳಿ ಗುರುತಿಸ್ತೀವಿ. ಇನ್ನ ಈ 2 ಮನೆತನಗಳ ಮಧ್ಯದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಲು ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ತಾಳ್ತಾರೆ. ಮರಾಠ ಸಾಮ್ರಾಜ್ಯವನ್ನು ಕಟ್ತಾರೆ. ಮರಾಠ ಸಾಮ್ರಾಜ್ಯ 1624ರಲ್ಲಿ ಪಶ್ಚಿಮ ಘಟ್ಟಗಳ ಶಿವನೇರಿ ದುರ್ಗದಲ್ಲಿ ಜನ್ಮ ತಾಳಿದಂತ ಹಿಂದೂ ಧರ್ಮದ ರಕ್ಷಕನಾಗಿ ತನ್ನದೇ ಆದಂತ ಅದ್ಭುತ ಕೊಡುಗೆ ಕೊಟ್ಟಂತ ಒಬ್ಬ ಮಹಾನ್ ನಾಯಕ ಅಂದ್ರ ಛತ್ರಪತಿ ಶಿವಾಜಿ ಮಹಾರಾಜ. 1627ರಿಂದ 1680ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ದಕ್ಷಿಣ ಭಾರತದಲ್ಲಿ ಐಂದವಿ ಸಾಮ್ರಾಜ್ಯವನ್ನು ಕಟ್ತಾರೆ. ಇವರ ಆಳ್ವಿಕೆ ಮೊಘಲ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರುವಂತ ಔರಂಗಜೇಬನಿಗೆ ಹೇಳ್ತಾನೆ, ದಕ್ಷಿಣ ಭಾರತದ ಬೆಟ್ಟದ ಹುಲಿಯೊಂದು ನನ್ನ ಸಾಮ್ರಾಜ್ಯವನ್ನು ನಾಶ ಮಾಡಿತು ಅಂತ. ದಕ್ಷಿಣ ಭಾರತದ ಬೆಟ್ಟದ ಇಲಿಯೊಂದು ನನ್ನ ಸಾಮ್ರಾಜ್ಯವನ್ನು ನಾಶ ಮಾಡಿತು. ಬಹುಶಃ ಯಾವ ತರ ಅವ್ರು ಶಾಕ್ ಕೊಟ್ಟಿರ್ಬೋದು ವಿಚಾರ ಮಾಡಿ. ಮೊಘಲ್ ಬಾದಶಾ ಅನ್ನುವಂಥ ವ್ಯಕ್ತಿ ಕೇವಲ ಸುನ್ನಿ ಪಂಥವನ್ನ ಪ್ರಚಾರ ಮಾಡಿದಂಥ ವ್ಯಕ್ತಿ, ದಾರ್ ಉಲ್ ಇಸ್ಲಾಂ ಅನ್ನುವಂಥ ಪ್ರಚಾರ ಮಾಡುವಂತ ವ್ಯಕ್ತಿ, ಅಖಂಡ ಭಾರತ ದೇಶವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಹೊಂಟಂತ ಒಬ್ಬ ಔರಂಗಜೇಬನಿಗೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಶಾಕ್ ಕೊಟ್ಟವರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಇವ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ 5 ಭಾಗಗಳಾಗ್ತವೆ. ಪೇಶ್ವೆಗಳು, ಪುನಾದ ಪೇಶ್ವೆಗಳು ಅಂತೇಳಿ, ಬರೋಡದ ಗಾಯಕವಾಡ ಅಂತೇಳಿ, ಇಂದೋರದ ಹೋಳ್ಕರ್ ಅಂತೇಳಿ, ಗ್ವಾಲಿಯರದ ಸಿಂಧಿ ಅಂತೇಳಿ, ಮತ್ತೆ ನಾಗಪುರದ ಬೋನ್ಸ್ಲೆ ಅಂತೇಳಿ ಸರಿಸುಮಾರು 5 ಮನೆತನಗಳು ಇಬ್ಬಾಗ ಆಗ್ತವೆ.
ಆ 5 ಮನೆತನಗಳಲ್ಲಿ ಪೇಶ್ವೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಬಾಲಾಜಿ ವಿಶ್ವನಾಥ್ ಆಗಿರಬಹುದು, 1ನೇ ಬಾಜಿರಾಯ್ ಆಗಿರಬಹುದು, ಬಾಲಾಜಿ ಬಾಜಿರಾವ್ ಆಗಿರಬಹುದು, ಮತ್ತೆ ಮಾಧವರಾವ್ ಆಗಿರಬಹುದು, ನಾರಾಯಣ ರಾವ್ ಆಗಿರಬಹುದು, ಇನ್ನು ನಾನಾ ಫಡ್ನವಿಸ್ ಆಗಿರಬಹುದು. ಹೀಗೆ ನಾವು ಮಧ್ಯಯುಗನ ಭಾರತದ ಇತಿಹಾಸದಲ್ಲಿ ಅನೇಕ ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಭಕ್ತಿ ಪಂಥ ಚಳವಳಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಭಕ್ತಿ ಪಂಥ ಚಳವಳಿಗಳು ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಭಕ್ತಿ ಪಂಥ ಚಳವಳಿಗಳು ಕೂಡ ಬಹಳ ಫೇಮಸ್ ಆಗಿರುವಂತದ್ದು. ಇಲ್ಲಿ ಅಣ್ಣ ಬಸವಣ್ಣವರಾಗಿರಬಹುದು ಭಕ್ತಿ ಪಂಥ ಚಳವಳಿಯಲ್ಲಿ. ಆಮೇಲೆ ಅಣ್ಣ ಬಸವಣ್ಣನವರು ಮಂಡಿಸಿದಂತ ಸಿದ್ಧಾಂತ ಯಾವ್ದಂದ್ರ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ಮಂಡಿಸಿದಂತ ಸಿದ್ಧಾಂತ ದ್ವೈತ ಸಿದ್ಧಾಂತ. ಶಂಕರಾಚಾರ್ಯರು ಮಂಡಿಸಿದಂತ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ರಾಮಾನುಚಾರ್ಯರು ಮಂಡಿಸಿದಂತ ಸಿದ್ಧಾಂತ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಕರೆಕ್ಟಾ? ಇನ್ನ ವಲ್ಲಭಾಚಾರ್ಯರು ಮಂಡಿಸಿದಂತ ಸಿದ್ಧಾಂತ ಯಾವ್ದಂದ್ರ ಶುದ್ಧ ಅದ್ವೈತ ಸಿದ್ಧಾಂತ. ನಿಂಬಕಾಚಾರ್ಯರು ಮಂಡಿಸಿದಂತ ಸಿದ್ಧಾಂತ ದ್ವೈತ ಸಿದ್ಧಾಂತ. ಉತ್ತರ ಭಾರತದಲ್ಲಿ ರಮಾನಂದರು ಬರ್ತಾರೆ, ಗುರುನಾನಕರು ಬರ್ತಾರೆ, ಕಬೀರದಾಸರು ಬರ್ತಾರೆ, ರಮಾಬಾಯಿ ಬರ್ತಾರೆ. ಅವರೆಲ್ಲರ ಇತಿಹಾಸವನ್ನ ಈ ಒಂದು ಭಾಗದಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು. ಓಕೆ, ನಾ ಸ್ಲೋನೇ ಹೇಳ್ತೇನೆ, ಸಮಾಧಾನಗಿದು ಅಂದ್ರೆ ಈ ಪೀಠಿಕೆ ಏನೇನಿದೆ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಏನಿದೆ ಅನ್ನುವಂಥ ವಿಚಾರವನ್ನ ಡಿಸ್ಕಸ್ ಮಾಡ್ತೇನೆ. ಓಕೆ, ನಾನು ನೇರವಾಗಿ ದೆಹಲಿ ಸಾಮ್ರಾಜ್ಯ, ದೆಹಲಿ ಮನೆತನದಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೇನೆ. ದೆಹಲಿಯ ಸುಲ್ತಾನರು, ದೆಹಲಿಯ ಸುಲ್ತಾನರು, ದೆಹಲಿಯ ಸುಲ್ತಾನರು. ದೆಹಲಿಯ ಸುಲ್ತಾನರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಕ್ರಿಸ್ತಶಕ 1206ರಿಂದ 1526ರವರೆಗೆ ದೆಹಲಿಯ ಸುಲ್ತಾನ ಮನೆತನ ಆಳ್ವಿಕೆ ಮಾಡ್ತದೆ. ದೆಹಲಿ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತ ಮನೆತನಗಳು ತೆಗೆದುಕೊಂಡಾಗ 5 ಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. 5 ಮನೆತನಗಳು ಯಾವಂದ್ರೆ ಒಂದು ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, ತಗಲಕ್ ಸಂತತಿ ಅಥವಾ ತುಗಲಕ್ ಸಂತತಿ, ಸೈಯದ್ ಸಂತತಿ ಮತ್ತೆ ಲೋಧಿ ಸಂತತಿ. ಎಸ್, 5 ಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. 5 ಮನೆತನಗಳಲ್ಲಿ ಗುಲಾಮಿ ಸಂತತಿಯ ಕಾಲಾವಧಿ ನಿಮ್ಗೆಲ್ಲ ಗೊತ್ತದೆ. 1206ರಿಂದ 1290ರವರೆಗೆ. ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ. ತಗಲಕ್ ಸಂತತಿ 1320ರಿಂದ 1414ರವರೆಗೆ. ಸಯ್ಯದ್ ಸಂತತಿ 1414ರಿಂದ 1451ರವರೆಗೆ. ಲೋಧಿ ಸಂತತಿ 1451ರಿಂದ 1526ರವರೆಗೆ. ಮನೆತನಗಳು ನೋಡಿ, ದೆಹಲಿ ಸಾಮ್ರಾಜ್ಯವನ್ನು ಆಳಿದಂತ ಮನೆತನಗಳು ಅನುಕ್ರಮವಾಗಿ ನಂಬರ್ 1 ಗುಲಾಮಿ ಸಂತತಿ, ನಂಬರ್ 2 ಖಿಲ್ಜಿ ಸಂತತಿ, ನಂಬರ್ 3 ತುಗಲಕ್ ಸಂತತಿ, ನಂಬರ್ 4 ಸಯ್ಯದ್ ಸಂತತಿ, ನಂಬರ್ 5 ಲೋಧಿ ಸಂತತಿ. ಗುಲಾಮಿ ಸಂತತಿ 1206ರಿಂದ 1290ರವರೆಗೆ. ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ. ತಗಲಕ್ ಸಂತತಿ 1320ರಿಂದ 1414ರವರೆಗೆ. ಸಯ್ಯದ್ ಸಂತತಿ 1414ರಿಂದ 1451ರವರೆಗೆ. ಇನ್ನ ಲೋಧಿ ಸಂತತಿ 1451ರಿಂದ 1526ರವರೆಗೆ. ಸರಿಸುಮಾರು ಎಷ್ಟು ಮನೆತನಗಳಂದ್ರೆ 5 ಮನೆತನಗಳು. ಈ 5 ಮನೆತನಗಳಲ್ಲಿ ದೆಹಲಿ ಸಾಮ್ರಾಜ್ಯವನ್ನ ಸುದೀರ್ಘವಾಗಿ ಆಳಿದಂತ ಮನೆತನ ಯಾವುದು? ದೆಹಲಿ ಸಾಮ್ರಾಜ್ಯವನ್ನು ಸುದೀರ್ಘವಾಗಿ ಆಳಿದಂತ ಮನೆತನ ಯಾವುದಂದ್ರ ತಗಲಕ್ ಸಂತತಿ. ನೋಡಿ, ತಗಲಕ್ ಸಂತತಿ ಇದೆಯಲ್ಲ, ದೆಹಲಿಯನ್ನ ಸುದೀರ್ಘವಾಗಿ ಆಳಿದಂತ ಮನೆತನ. ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ಅಂದ್ರ ಖಿಲ್ಜಿ ಸಂತತಿ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರ ಖಿಲ್ಜಿ ಸಂತತಿ. ದೀರ್ಘಾವಧಿ ಆಳ್ವಿಕೆ ಮಾಡಿದ ಮನೆತನ ಅಂದ್ರ ತುಗಲಕ್ ಸಂತತಿ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ಅಂದ್ರ ಖಿಲ್ಜಿ ಸಂತತಿ. ಇನ್ನ ಅತ್ಯಂತ ಪವಿತ್ರವಾದಂತ ಮನೆತನ ಯಾವ್ದಂದ್ರ ಸಯ್ಯದ್. ಯಾಕಂದ್ರೆ ಸಯ್ಯದ ಮನೆತನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಂಶಸ್ಥರಾಗಿದ್ದರು ಅನ್ನುವಂತ ನಂಬಿಕೆ ಇದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಂಶಸ್ಥರಾಗಿದ್ದರು ಅನ್ನುವಂತ ನಂಬಿಕೆ ಇದೆ. ಇನ್ನ
ಈ 4 ಪಂಗಡಗಳದವಲ್ಲ, ಆರಂಭದ 4 ಪಂಗಡಗಳು ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಈ 4 ಪಂಗಡಗಳು ಯಾವ ಗುಂಪಿಗೆ ಸೇರಿದ್ದಾವೆ ಅಂತಂದ್ರೆ ಟರ್ಕ್ ಪಂಗಡಕ್ಕೆ ಸೇರಿದ್ದಾವೆ. ಆದರೆ ಲೋಧಿ ಸಂತತಿ ಇದೆಯಲ್ಲ, ಇದು ಅಫ್ಘನ್ ಪಂಗಡಕ್ಕೆ ಸೇರಿದೆ. ಇದು ಕ್ವಶನ್ ಆಗಿದೆ. ಆರಂಭದ 4 ಮನೆತನಗಳು ಇವತ್ತು ಗುಲಾಮಿ ಸಂತತಿ ಆಗಿರಬಹುದು, ಖಿಲ್ಜಿ ಆಗಿರಬಹುದು, ತುಘಲಕ್ ಆಗಿರಬಹುದು, ಸೈಯದ್ ಆಗಿರಬಹುದು. ಆರಂಭದ 4 ಮನೆತನಗಳು ಟರ್ಕ್ ಪಂಗಡಕ್ಕೆ ಸೇರಿದರೆ ಲೋಧಿ ಮನೆತನ ಇದೆಯಲ್ಲ, ಈ ಲೋಧಿ ಮನೆತನ ಯಾವ ಪಂಗಡಕ್ಕೆ ಸೇರಿದೆ ಅಂತಂದ್ರೆ ಪಠಾಣ್ ಪಂಗಡಕ್ಕೆ ಅಥವಾ ಅಫ್ಘನ್ ಪಂಗಡಕ್ಕೆ ಸೇರಿದಂತ ಮನೆತನ. ಇನ್ನ 1ನೇ ಮನೆತನ ಯಾವುದಂದ್ರೆ ಅದು ಗುಲಾಮಿ ಸಂತತಿ. ಗುಲಾಮಿ ಸಂತತಿಯ ಕಾಲಾವಧಿ 1206ರಿಂದ 1290ರವರೆಗೆ. ಕ್ರಿಸ್ತಶಕ 1206ರಿಂದ 1290ರವರೆಗೆ ಗುಲಾಮಿ ಸಂತತಿ. 1206ರಿಂದ 1290ರವರೆಗೆ. ಹಾಗಾದ್ರೆ ಗುಲಾಮಿ ಸಂತತಿಗೆ ಇರುವಂತ ಇನ್ನೊಂದು ಹೆಸರೇನು? ಗುಲಾಮಿ ಸಂತತಿಗೆ ಇರುವಂತ ಇನ್ನೊಂದು ಹೆಸರೇನಂದ್ರೆ ಮ್ಯಾಮುಲಕ್ ಸಂತತಿ ಅಂತ ಕರೀತಾರೆ. ಮ್ಯಾಮುಲಕ್ ಸಂತತಿ. ಮ್ಯಾಮುಲಕ್. ಸರಿ, ಇದು ಮ್ಯಾಮುಲಕ್ ಅಂದ್ರೆ ಏನು? ಮ್ಯಾಮುಲಕ್ ಎಂದರೆ ತಂದೆ ತಾಯಿಗಳ ಬೆಂಬಲವಿಲ್ಲದೆ, ತಂದೆ ತಾಯಿಗಳ ಬೆಂಬಲವಿಲ್ಲದೆ ಕಟ್ಟಿದಂತ ಸಾಮ್ರಾಜ್ಯ. ತಂದೆ ತಾಯಿಗಳ ಬೆಂಬಲ ಇಲ್ಲದೆ ಕಟ್ಟಿದಂತ ಸಾಮ್ರಾಜ್ಯವನ್ನ ಮಾಮ್ಲೆಕ್ ಸಂತತಿ ಅಂತ ಕರಿತೀವಿ. ತಂದೆ ತಾಯಿಗಳ ಪ್ರೋತ್ಸಾಹ ಇಲ್ಲದೆ, ತಂದೆ ತಾಯಿಗಳ ಬೆಂಬಲ ಇಲ್ಲದೆ ಕಟ್ಟಿದಂತ ಸಾಮ್ರಾಜ್ಯ. ಯಾಕಂದ್ರೆ ಗುಲಾಮಿ ಸಂತತಿ ಇದೆಯಲ್ಲ, ಯಾರೋ ಒಬ್ಬ ಸಾಮಾನ್ಯವಾಗಿರುವಂತ ಗುಲಾಮ, ಕುತುಬುದ್ದೀನ್ ಐಬಕ್ ಅನ್ನುವಂತ ವ್ಯಕ್ತಿ ಮೊಹಮ್ಮದ್ ಗೋರಿಯ ಸಾಮಾನ್ಯ ಗುಲಾಮನಾಗಿ ಸೇವೆ ಮಾಡ್ತಾ ಇದ್ದ. ಈ ಮೊಹಮ್ಮದ್ ಗೋರಿ 1206ರಲ್ಲಿ ಮರಣ ಅಪ್ತಾನೆ. 1206ರಲ್ಲಿ ಮೊಹಮ್ಮದ್ ಗೋರಿ ಮರಣ ಅಪ್ಪಿದ ನಂತರ ಸಾಮ್ರಾಜ್ಯವನ್ನು ಇಬ್ಬಾಗ ಮಾಡಿದ್ರು, ಸಾಮ್ರಾಜ್ಯವನ್ನು ಡಿವೈಡ್ ಮಾಡಿದ್ರು, ಸಾಮ್ರಾಜ್ಯವನ್ನ ಹಂತ ಹಂತವಾಗಿ ಡಿವೈಡ್ ಮಾಡ್ತಾ ಬಂದ್ರು. ಹೌದಲ್ಲ? ಇಡೀ ಸಾಮ್ರಾಜ್ಯವನ್ನ 3-4 ಹಂತಗಳಲ್ಲಿ ಇಬ್ಬಾಗ ಮಾಡ್ತಾ ಬಂದ್ರು. ಒಬ್ಬನಿಗೆ ಒಂದು ಸಾಮ್ರಾಜ್ಯವನ್ನು ಬಿಟ್ಟುಕೊಡ್ತಾರೆ. ಅದು ಯಾರು ಅಂತಂದ್ರೆ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ಕ ಮೊಹಮ್ಮದ್ ಗೋರಿಯ ನಿಷ್ಠಾವಂತ ದಂಡನಾಯಕನಾಗಿದ್ದ, ನಿಷ್ಠಾವಂತ ಗುಲಾಮನಾಗಿರುವಂತ ಕುತುಬುದ್ದೀನ್ ಐಬಕ್ ಅದನ್ನಲ್ಲ, ಅವನೇ ಈ ಸಂತತಿಯ ಸ್ಥಾಪಕ. ಕುತುಬುದ್ದೀನ್ ಐಬಕ್ ಅನ್ನುವಂತ ವ್ಯಕ್ತಿ ಗುಲಾಮಿ ಸಂತತಿಯ ಸ್ಥಾಪಕನಾಗಿದ್ದಾನೆ. ಇವನೊಬ್ಬ ಸಾಮಾನ್ಯ ಗುಲಾಮನಾಗಿದ್ದ. ಯಾರ ಗುಲಾಮನಾಗಿದ್ದ ಅಂತಂದ್ರೆ, ಯಾರ ಗುಲಾಮನಾಗಿ ಸೇವೆ ಮಾಡ್ತಾ ಇದ್ದ? ಮೊಹಮ್ಮದ್ ಗೋರಿಯ ಗುಲಾಮನಾಗಿ ಸೇವೆ ಮಾಡ್ತಾ ಇದ್ದ. ಮೊಹಮ್ಮದ್ ಗೋರಿಯ ಸಾವಿನ ನಂತರ ತಾಜುದ್ದೀನ್ ಎಲ್ದೋಜ್ ಅನ್ನುವಂತ ವ್ಯಕ್ತಿ ಇದ್ದ. ತಾಜುದ್ದೀನ್ ಎಲ್ದೋಜ್. ಈ ತಾಜುದ್ದೀನ್ ಎಲ್ದೋಜ್ ಅನ್ನುವಂತ ವ್ಯಕ್ತಿ ಯಾವ ಸಾಮ್ರಾಜ್ಯವನ್ನು ಪಡ್ಕೊಂಡ ಅಂದ್ರೆ ಕಾಬೂಲದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಕಾಬೂಲದ ಮುಖ್ಯಸ್ಥನಾಗಿ. ಇನ್ನೊಬ್ಬ ಇದ್ದ, ಯಾರು? ಕುಬಾಚ್ ಅನ್ನುವಂತ ವ್ಯಕ್ತಿ. ಆ ಕುಬಾಚ್ ಅನ್ನುವಂತ ವ್ಯಕ್ತಿ ಮುಲ್ತಾನದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ. ಮುಲ್ತಾನದ ಮುಖ್ಯಸ್ಥನಾಗಿ ಕುಬಾಚ್. ತಾಜುದ್ದೀನ್ ಎಲ್ದೋಜ್ ಕಾಬೂಲದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಇನ್ನು ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅಂತ ಒಬ್ಬ ಇದ್ದ. ಆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಎನ್ನುವಂತ ವ್ಯಕ್ತಿ ಭಾರತ ದೇಶದ ಅತ್ಯಂತ ಪ್ರಸಿದ್ಧವಾಗಿರುವಂತ ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕ್ತಾನೆ. 1206 ಆ ನಳಂದ ವಿಶ್ವವಿದ್ಯಾಲಯ ಇದೆಯಲ್ಲ, ಅದ್ಭುತವಾಗಿರುವಂತ ವಿಶ್ವವಿದ್ಯಾಲಯ ಅದು. ಸುಮಾರು ಆ ನಳಂದ ವಿಶ್ವವಿದ್ಯಾಲಯ 6 ತಿಂಗಳವರೆಗೆ ಸುಟ್ಟು ಹೋಗ್ತದೆ. ಗುಪ್ತರ ಕಾಲದಲ್ಲಿ ಕಟ್ಟಿದಂತ ವಿಶ್ವವಿದ್ಯಾಲಯ ಅದು. ಸುಮಾರು 10,000 ಜನ ವಿದ್ಯಾರ್ಥಿಗಳಿದ್ರು, 1500 ಜನ ಉಪನ್ಯಾಸಕರಿದ್ರು, ಗ್ರಂಥಾಲಯ ಇತ್ತು. ವಿಶ್ವದ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಅಧ್ಯಯನ ಮಾಡಕ್ ಬರ್ತಿದ್ರು. ಅಂತ ವಿಶ್ವವಿದ್ಯಾಲಯವನ್ನ ಆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂತ ವ್ಯಕ್ತಿ
ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತ ವ್ಯಕ್ತಿ ಆ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕ್ತಾನೆ. ಸರಿಸುಮಾರು 6 ತಿಂಗಳ ಕಾಲ ವಿಶ್ವವಿದ್ಯಾಲಯ ಸುಟ್ಟು ಹೋಗ್ತದ ಸ್ನೇಹಿತರೆ. ನೋಡಿ, ಬುಕ್ಗಳನ್ನು ಸುಡುದ ಎಷ್ಟು ಮೂರ್ಖತನದ ಪರಮಾವಧಿ ನೋಡಿ. 1ನೇ ಕುಮಾರಗುಪ್ತನ ಕಾಲದಲ್ಲಿ ಪ್ರಾರಂಭಗೊಂಡಂತ ಒಂದು ವಿಶ್ವವಿದ್ಯಾಲಯ ಅದು. ಕೆಲವು ಬುಕ್ಗಳಲ್ಲಿ 3 ತಿಂಗಳಂತೂ ಉಲ್ಲೇಖ ಇದೆ, 6 ತಿಂಗಳಂತೂ ಉಲ್ಲೇಖ ಇದೆ. 3 ರಿಂದ 6 ತಿಂಗಳವರೆಗೆ ಸತತವಾಗಿ ಆ ಒಂದು ಗ್ರಂಥಾಲಯ ಸುಟ್ಟು ಹಾಕಿದ್ರು ಅಂತಂದ್ರೆ ಎಂತ ಮೂರ್ಖತನದ ಪರಮಾವಧಿ ಇತ್ತು, ವಿಚಾರ ಮಾಡ್ರಿ. ಹಾಗಾದ್ರೆ ತಾಜುದ್ದೀನ್ ಎಲ್ದೋಜ್ ಅನ್ನುವಂತ ವ್ಯಕ್ತಿ ಕಾಬೂಲದ ಮುಖ್ಯಸ್ಥನಾದ, ಕುಬಾಚ್ ಅನ್ನುವಂತ ವ್ಯಕ್ತಿ ಮುಲ್ತಾನದ ಮುಖ್ಯಸ್ಥನಾದ. ಇಲ್ಲಿ ಯಾರು ಕುತುಬುದ್ದೀನ್ ಐಬಕ್ ಅನ್ನುವಂತ ವ್ಯಕ್ತಿ ದೆಹಲಿ ಸಾಮ್ರಾಜ್ಯವನ್ನು ಆಳಕ್ಕೆ ಪ್ರಾರಂಭ ಮಾಡ್ತಾನೆ, ದೆಹಲಿಯ ಸುಲ್ತಾನರು. ಆದರೆ ಇವನಿಗೆ ಭಯ ಇತ್ತು, ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡಲಿಲ್ಲ. ಹೇಳಿ ನೋಡೋಣ, ಈತನ ರಾಜಧಾನಿ ಯಾವುದಾಗಿತ್ತು? ಕುತುಬುದ್ದೀನ್ ಐಬಕ್ಕನ ರಾಜಧಾನಿ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ಕನ ರಾಜಧಾನಿ ಯಾವುದಾಗಿತ್ತು ಅಂದ್ರ ಯಾವುದು? ಲಾಹೋರ್ ಆಗಿತ್ತು. ಲಾಹೋರವನ್ನು ತನ್ನ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡಿದನು. ಈತನ ಕಾಲಾವಧಿ 1206ರಿಂದ 1210ರವರೆಗೆ ಆಳ್ವಿಕೆ ಮಾಡ್ತಾನೆ. 1206ರಿಂದ 1210ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತನ ರಾಜಧಾನಿ ಯಾವುದಾಗಿತ್ತಂದ್ರ ಲಾಹೋರ್ ಆಗಿತ್ತು. ಇಂಪಾರ್ಟೆಂಟ್. ಎಸ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಎಕ್ಸಲೆಂಟ್. ಈತನ ರಾಜಧಾನಿ ಯಾವುದಾಗಿತ್ತಂದ್ರ ಲಾಹೋರ್, ಕಾಬೂಲ್ ಅಲ್ಲ. ಎರಡನ ಕುತುಬುದ್ದೀನ್ ಐಬಕ್ 1206ರಿಂದ 1210ರವರೆಗೆ ಆಳ್ವಿಕೆಯನ್ನು ಮಾಡಿದ. ಕರೆಕ್ಟ್? ಎಸ್. ಈತನ ಪಂಗಡ ಯಾವುದು? ಯಾವ ಪಂಗಡಕ್ಕೆ ಸೇರಿದ್ದ ಇವನು? ಈತನ ಪಂಗಡ ಯಾವುದು ಅಂತಂದ್ರ ಇಂಪಾರ್ಟೆಂಟ್, ಟರ್ಕಿ ಪಂಗಡಕ್ಕೆ ಸೇರಿದ್ದ. ನೋಡಿ, ಟರ್ಕಿ ಪಂಗಡಕ್ಕೆ ಸೇರಿದಂತ ವ್ಯಕ್ತಿ. ಟರ್ಕಿ ಅಫ್ಘಾನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ. ಭಾರತದಲ್ಲಿ ಟರ್ಕರ ಆಳ್ವಿಕೆಯನ್ನು ಆರಂಭಿಸಿದ ಮೊದಲ ವ್ಯಕ್ತಿ ಇವನು. ಗುಲಾಮನಾದ ಕುತುಬುದ್ದೀನ್ ಐಬಕ್ ನಿಶಾಪುರದಲ್ಲಿ ಫಕ್ರುದ್ದೀನ್ ಅನ್ನುವಂತ ಒಬ್ಬ ಕಾಜಿಗೆ, ಆ ಕಾಜಿ ಅನ್ನುವಂತ ವ್ಯಕ್ತಿ ಗೋರಿಗೆ ಮಾರ್ತಾನೆ. ನಿಶಾಪುರದ ಫಕ್ರುದ್ದೀನ್ ಆ ನಿಶಾಪುರದ ಫಕ್ರುದ್ದೀನ್ ಎಂಬ ಒಬ್ಬ ಕಾಜಿ ಮೊಹಮ್ಮದ್ ಗೋರಿಗೆ ಅವನನ್ನ ಮಾರಾಟ ಮಾಡ್ತಾನೆ. ಮೊಹಮ್ಮದ್ ಗೋರಿ ಆತನನ್ನ ಅಶ್ವಪಡೆಯ ಮುಖ್ಯಸ್ಥನಾಗಿ ಆಯ್ಕೆ ಮಾಡ್ಕೋತಾನೆ. ಅಮೀರ್ ಇ ಅಕ್ಕೂರ್ ಅಂತ ಕರೀತಾರೆ. ಅಮೀರ್ ಇ ಅಕ್ಕೂರ್ ಅಂದ್ರೆ ಏನು? ಅಶ್ವಶಾಲೆಯ ಮುಖ್ಯಸ್ಥ ಅಂತ ಅರ್ಥ. ಅಮೀರ್ ಇ ಅಕ್ಕೂರ್ ಅಂದ್ರೆ ಏನು? ಅಶ್ವಪಡೆಯ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಮೊಹಮ್ಮದ್ ಗೋರಿಯ ಮರಣದ ನಂತರ ಈತ ಅಧಿಕಾರ ಸ್ವೀಕಾರ ಮಾಡಿದ್ದ ಯಾವಾಗಂದ್ರೆ 1206 ಜೂನ್ 24ನೇ ತಾರೀಕು. 1206 ಜೂನ್ 24ನೇ ತಾರೀಕ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ವ್ಯಕ್ತಿ. ಕರೆಕ್ಟಾ? ನೋಡಿ, ಒಬ್ಬ ಸಾಮಾನ್ಯ ಗುಲಾಮನಾಗಿ ಸಾಮಾನ್ಯ ಗುಲಾಮಗಿರಿಯನ್ನು ಸ್ವೀಕಾರ ಮಾಡಿ ಒಂದು ಹಂತಕ್ಕೆ ಅದ್ಭುತವಾಗಿ ಬೆಳೆದಂತ ಒಬ್ಬ ವ್ಯಕ್ತಿ ಕುತುಬುದ್ದೀನ್ ಐಬಕ್. ಹಾಗಾದ್ರೆ ದೆಹಲಿ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡಲಿಲ್ಲ. ಯಾಕೆ? ಇವರು ದಾಳಿ ಮಾಡ್ತಾರನು ಅಂತ ಅಂಜಿಕೆ ಇತ್ತು. ಯಾರ್ಯಾರು? ತಾಜುದ್ದೀನ್ ಎಲ್ದೋಜ್ ಅನ್ನುವಂತ ವ್ಯಕ್ತಿ ಮತ್ತೆ ಮುಲ್ತಾನದ ಕುಬಾಚ್ ಅನ್ನುವಂತ ವ್ಯಕ್ತಿ ಯಾವಾಗ ನನ್ನ ಮೇಲೆ ದಾಳಿ ಮಾಡ್ತಾರೆ, ಯಾವಾಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನುವಂತ ಭಯ ಇತ್ತು. ಆ ಉದ್ದೇಶಕ್ಕಾಗಿ ಅವನು ಏನ್ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಆಳ್ವಿಕೆಯನ್ನು ಮಾಡಲಿಲ್ಲ. ಎಲ್ಲಿ ಆಳ್ವಿಕೆ ಮಾಡಿದ ಅಂದ್ರೆ ಲಾಹೋರದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಕುತುಬುದ್ದೀನ್ ಐಬಕ್ ಈ ಟರ್ಕಿ ವಂಶವನ್ನ ರಕ್ಷಣೆ ಮಾಡುವ ಸಲುವಾಗಿ ಹಲವಾರು ವೈವಾಹಿಕ ಸಂಬಂಧಗಳನ್ನು ಬಳಸ್ತಾನೆ. ಲಾಹೋರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಅಷ್ಟೇ ಅಲ್ಲ, ಲಕ್ಷಗಟ್ಲೆ ಹಣವನ್ನ ದಾನ ಮಾಡ್ತಾನೆ. ಲಕ್ಷಗಟ್ಲೆ ಹಣವನ್ನ ದಾನ ಮಾಡಿ ಲಾಕ್ ಬಕ್ಷ್ ಎಂಬ ಬಿರುದನ್ನು ಪಡೆದುಕೊಂಡಿದ್ದ. ಇದು ಕ್ವಶನ್ ಆಗಿದೆ ನೋಡಿ. ಲಾಕ್ ಬಕ್ಷ್, ಯಾರನ್ನ ಲಾಕ್ ಬಕ್ಷ್ ಎಂದು ಕರೆಯುತ್ತಿದ್ದರು ಅಂತಂದ್ರೆ ಕುತುಬುದ್ದೀನ್ ಐಬಕ್ಕನನ್ನ ಲಾಕ್ ಬಕ್ಷ್ ಅಂತ ಕರೀತಿದ್ರು. ಲಕ್ಷಾಂತರ ದುಡ್ಡನ್ನ ದಾನವನ್ನ ಮಾಡ್ತಾನೆ, ಜನಸಾಮಾನ್ಯರಿಗೆ ಹಂಚ್ತಾನೆ. ಆ ಉದ್ದೇಶಕ್ಕಾಗಿ ಲಾಕ್ ಬಕ್ಷ್ ಅನ್ನುವಂತ ಬಿರುದನ್ನು ಪಡ್ಕೊತಾನೆ.
ಈತನ ಅಳಿಯ ಯಾರು ಅಂದ್ರೆ ಇಲ್ತಮಶ್. ಇಲ್ತಮಶ್ ಇಲ್ತಮಶ್ ಯಾರ ಅಳಿಯ ಅಂತಂದ್ರೆ ಕುತುಬುದ್ದೀನ್ ಐಬಕ್ಕನ ಅಳಿಯ ಮತ್ತು ಈತನಿಗೆ ಪ್ರಬಲವಾಗಿರುವಂತ ಶಕ್ತಿ. ಹಾಗಾದ್ರೆ ಈತ ಇಸ್ಲಾಂ ಧರ್ಮದ ಮೇಲೆ ಸಾಕಷ್ಟು ನಂಬಿಕೆಯನ್ನು ಹೊಂದಿದ್ದ. ಹೇಳಿ ನೋಡೋಣ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸೀದಿಯನ್ನು ಕಟ್ಟಿಸಿದವರು ಯಾರು ಅಂತ ಕ್ವಶನ್ ಕೇಳ್ಯಾರ. ಭಾರತದಲ್ಲಿ ಮೊದಲ ಮಸೀದಿಯನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ ಕುತುಬುದ್ದೀನ್ ಐಬಕ್. ಹಾಗಾದ್ರೆ ಇವ ನಿರ್ಮಾಣ ಮಾಡಿದ ಮಸೀದಿ ಹೆಸರೇನು? ಕುವತ್ ಉಲ್ ಇಸ್ಲಾಂ. ಕುವತ್ ಉಲ್ ಇಸ್ಲಾಂ. ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ಟಿದ. ಇದು ಭಾರತ ದೇಶದಲ್ಲಿ ಈ ಒಂದು ವ್ಯಕ್ತಿ ಯಾರು ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡಿದಂತ ಮೊಟ್ಟ ಮೊದಲ ಮಸೀದಿ ಇದು ಕುವತ್ ಉಲ್ ಇಸ್ಲಾಂ. ನೆನ್ಪಿಡಿ. ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿ ಯಾವುದು ಅಂತ ಕೇಳ್ತಾನೆ. ದೆಹಲಿಯ ಜಾಮಿಯಾ ಮಸೀದಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿ ಅಂತಂದ್ರೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಜಾಮಿಯಾ ಮಸೀದಿ. ಹಾಗಾದ್ರೆ ಭಾರತ ದೇಶದ ಮೊಟ್ಟ ಮೊದಲ ಮಸೀದಿ ಯಾವುದಂದ್ರೆ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿ. ಇಸ್ಲಾಂ ಧರ್ಮದ ಪ್ರಾರ್ಥನಾ ಮಂದಿರಗಳು ಅಂತ ಕರಿತೀವಿ ನಾವು. ಇಸ್ಲಾಂ ಧರ್ಮದ ಪ್ರಾರ್ಥನಾ ಮಂದಿರಗಳಾಗಿರುವಂತ ಮಸೀದಿಗಳನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸೀದಿಯ ನಿರ್ಮಾಣ ಮಾಡ್ತಾನೆ. ಇದು ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನ ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಇದನ್ನ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಅದು ಕುತುಬುದ್ದೀನ್ ಐಬಕ್. ಈತನಿಗೆ ಮೂರು ಬಿರುದುಗಳಿದ್ದು ಫೇಮಸ್. 3 ಬಿರುದುಗಳು. ಒಂದು ಲಾಕ್ ಬಕ್ಷ್ ಅನ್ನುವಂತ ಬಿರುದಿತ್ತು, ಮಲಿಕ್ ಅನ್ನುವಂತ ಬಿರುದಿತ್ತು, ಮತ್ತೆ ಸಿಪಾಹ ಸಾಲರ್ ಅನ್ನುವಂತ ಬಿರುದುಗಳಿದ್ದು. ಸಿಪಾಹ ಸಾಲರ್, ಮಲಿಕ್, ಲಾಕ್ ಬಕ್ಷ್ ಈತನಿಗಿರುವಂತ ಬಿರುದುಗಳು. ಮುಖ್ಯವಾಗಿರುವಂತ 3 ಬಿರುದುಗಳನ್ನು ಹೊಂದಿದ್ದ ಈತ. ಸ್ಲೋನಿ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ಲಾಕ್ ಬಕ್ಷ್ ಅನ್ನುವಂತ ಬಿರುದು, ಮಲಿಕ್ ಎಂಬ ಬಿರುದು, ಸಪಾಹ ಸಾಲಾರ್ ಎಂಬ ಬಿರುದು. ನೀವು ಬರೇ ಬರ್ಕೋತಾ ಇದ್ದೀರಿ, ನಾ ಎಕ್ಸ್ಪ್ಲೇನ್ ಮಾಡ್ತಾ ಬರಿತಾ ಇದ್ದೀನಲ್ಲ, ಚಂದ ಬರ್ಕೊಳ್ರಿ ನೋಡಿ. ದೆಹಲಿ ಸುಲ್ತಾನರನ್ನು ತೆಗೆದುಕೊಂಡಾಗ ದೆಹಲಿ ಸುಲ್ತಾನರು 5 ಮನೆತನಗಳು ಆಳ್ವಿಕೆ ಮಾಡ್ತವೆ. ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ. ದೀರ್ಘವಾಗಿ ಆಳಿದವರು ತುಘಲಕ್, ಕಡಿಮೆ ಅವಧಿಗೆ ಆಳಿದವರು ಖಿಲ್ಜಿ. ಪವಿತ್ರವಾದ ಮನೆತನ ಸೈಯದ್. ಏಕೈಕ ಅಫ್ಘಾನ್ ಪಂಗಡ ಅಂತಂದ್ರೆ ಲೋಧಿ. ಆರಂಭದ 4 ಮನೆತನಗಳು ಟರ್ಕ್ ಪಂಗಡಕ್ಕೆ ಸೇರಿದ್ದಾವೆ. ಗುಲಾಮಿ ಸಂತತಿ 1206ರಿಂದ 1290ರವರೆಗೆ. ಗುಲಾಮಿ ಎಂದರೆ ಮಾಮಲೆಕ್ ಸಂತತಿ ಅಂತ ಅರ್ಥ. ಮಾಮಲೆಕ್ ಅಂದ್ರೆ ಏನು? ತಂದೆ ತಾಯಿಗಳ ಬೆಂಬಲ ಇಲ್ಲದೆ ಕಟ್ಟಿದಂತ ಸಾಮ್ರಾಜ್ಯವನ್ನ ಮಾಮಲೆಕ್ ಸಂತತಿ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಮನೆತನ ಸ್ಥಾಪಕನಾಗಿರುವಂತ ಕುತುಬುದ್ದೀನ್ ಐಬಕ್ ಆಕ್ಚುಲಿ ಈತ ಯಾರ ದಂಡನಾಯಕನಾಗಿದ್ದ ಅಂತಂದ್ರೆ ಮೊಹಮ್ಮದ್ ಗೋರಿಯ ದಂಡನಾಯಕನಾಗಿದ್ದ. ಮೊಹಮ್ಮದ್ ಗೋರಿ 1206ರಲ್ಲಿ ಮರಣಾಪ್ತಾನೆ. ಮೊಹಮ್ಮದ್ ಗೋರಿ ಮರಣ ಅಪ್ಪಕ್ಕಿಂತ ಮುಂಚೆ ಆತನಿಗೆ ದಂಡನಾಯಕರು ನೋಡಿ. ತಾಜುದ್ದೀನ್ ಎಲ್ದೋಜ್ ಅನ್ನುವಂತ ದಂಡನಾಯಕನಿಗೆ ಕಾಬೂಲ್ ಎಂಬ ಪ್ರದೇಶವನ್ನು ಬಿಟ್ಟುಕೊಡಲಾಗ್ತದೆ. ಕುಬಾಚ್ ಎಂಬ ದಂಡನಾಯಕನಿಗೆ ಮುಲ್ತಾನ ಪ್ರದೇಶವನ್ನು ಬಿಟ್ಟುಕೊಡಲಾಗ್ತದೆ. ಇನ್ನೊಂದಿತ್ತು ಅಡ್ನೇಡಿ ಅಂತ ಕರೀತಾರ ಅದಕ್ಕೆ, ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅಂತ ಹೇಳಿ. ನಳಂದ ವಿಶ್ವವಿದ್ಯಾಲಯ ಸುಟ್ಟಾಕ್ತಾನವ. ಈ 4 ಜನರ ಒಳ್ಳೆವ ಅಂದ್ರೆ ಇವನೇ ಕುತುಬುದ್ದೀನ್ ಐಬಕ್. ಸ್ವಲ್ಪ ಒಳ್ಳೆವ, ಆದ್ರೆ ಬಹಳ ಅನಿಸ್ತಿದ್ದವ. ಇಂಥ ಕುತುಬುದ್ದೀನ್ ಐಬಕ್ ಏನ್ ಮಾಡಿದ ಅಂದ್ರ ಲಾಹೋರವನ್ನ ತನ್ನ ರಾಜಧಾನಿಯನ್ನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾನೆ. ಈತನ ಪಂಗಡ ಯಾವಂದ್ರೆ ಟರ್ಕಿ ಪಂಗಡ. ಈತ ಟರ್ಕ್ ಪಂಗಡಕ್ಕೆ ಸೇರಿದಂತ ಈ ವ್ಯಕ್ತಿ. ಈತ ನಿಶಾಪುರದ ಫಕ್ರುದ್ದೀನ್ ಅನ್ನುವಂತ ಒಬ್ಬ ಖಾಜಿ, ಒಬ್ಬ ಗುರು. ಈತ ಏನ್ ಮಾಡ್ತಾನಂದ್ರೆ ಮೊಹಮ್ಮದ್ ಗೋರಿಗೆ ಮಾರಾಟ ಮಾಡ್ತಾನೆ. ಆ ಮೊಹಮ್ಮದ್ ಗೋರಿಗೆ ಮಾರಾಟ ಮಾಡಿದಾಗ ಮೊಹಮ್ಮದ್ ಗೋರಿ ಅಮೀರ್ ಇ ಅಖ್ಹುರ್ ಅಂದ್ರೆ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ನೇಮಕ ಮಾಡ್ತಾನೆ.
ಗುಲಾಮಿ ಸಂತತಿಯ ಸ್ಥಾಪಕನಾಗಿರುವಂತ ಕುತುಬುದ್ದೀನ್ ಐಬಕ್ ಆರಂಭದಲ್ಲಿ ಏನಾಗಿದ್ದ ಅಂತಂದ್ರೆ ಅಶ್ವಪಡೆಯ ಮುಖ್ಯಸ್ಥನಾಗಿ ಸೇವೆ ಮಾಡ್ತಿದ್ದ. ತಾನು ಸಾಕಷ್ಟು ಪ್ರಮಾಣದ ಹಣವನ್ನು ಸಂಗ್ರಹ ಮಾಡ್ತಾನೆ, ದುಡ್ಡನ್ನು ಸಂಗ್ರಹ ಮಾಡಿ ಲಕ್ಷಗಟ್ಟಲೆ ಹಣವನ್ನು ದಾನ ಮಾಡ್ತಾನೆ. ಆ ಉದ್ದೇಶಕ್ಕಾಗಿ ಈತನಿಗೆ ಏನು ಬೆರೆದಿತ್ತು ಅಂದ್ರ ಲಾಕ್ ಬಕ್ಷ್ ಅನ್ನುವಂತ ಬೆರೆದಿತ್ತು. ಈತನ ಅಳಿಯ ಯಾರಂದ್ರೆ ಇಲ್ತಮಶ್ ಈತನ ಅಳಿಯನಾಗಿದ್ದ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸೀದಿಯ ನಿರ್ಮಾಣ ಮಾಡ್ತಾನೆ ಇವನು. ಆ ಮಸೀದಿ ಹೆಸರೇನಂದ್ರ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯ ನಿರ್ಮಾಣ ಮಾಡ್ತಾನೆ. ಈತನ ಬಿರುದುಗಳು ಯಾವುವು? ಲಾಕ್ ಬಕ್ಷ್ ಅನ್ನುವಂತ ಬಿರುದಿತ್ತು, ಮಲಿಕ್ ಎಂಬ ಬಿರುದಿತ್ತು, ಸಫಾಹ ಸಾಲರ್ ಎಂಬ ಬಿರುದುಗಳನ್ನ ಹೊಂದಿದ್ದನುವಂತ. ಇನ್ನು ಅಷ್ಟೇ ಅಲ್ಲ, ಈತ ಕೇವಲ ದೆಹಲಿಯಲ್ಲಿ ಮಾತ್ರ ಮಸೀದಿ ನಿರ್ಮಾಣ ಮಾಡಲಿಲ್ಲ, ರಾಜಸ್ಥಾನದ ಅಜ್ಮೀರದಲ್ಲಿ ಕೂಡ ಮಸೀದಿ ನಿರ್ಮಾಣ ಮಾಡ್ತಾನೆ. ರಾಜಸ್ಥಾನದ ಅಜ್ಮೀರದಲ್ಲಿ, ಹೌದಲ್ಲ? ಯಾವ ವರ್ಷ? 1199ರಲ್ಲಿ 1199ರಲ್ಲಿ ರಾಜಸ್ಥಾನದಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡ್ತಾನೆ. ಆ ಮಸೀದಿ ಹೆಸರೇನಂದ್ರ ಅಡೈ ದಿನ್ ಕಾ ಚೋಪ್ರಾ. ಅಡೈ ದೀನ್ ಖಾ ಜೋಂಪ್ರಾ. ವೆರಿ ಇಂಪಾರ್ಟೆಂಟ್. ಅಡೈ ದಿನ್ ಕಾ ಚೋಪ್ರಾ. ಅಡೈ ದಿನ್ ಕಾ ಚೋಪ್ರಾ ಅಂದ್ರ ಒಂದೇ. ಇದನ್ನ ಏನಂತ ಕರೀತಾರಂದ್ರ ದೈ ದಿನ್ಕಾ ಜೋನಾಪುರ್ ಅಂತ ಕರೀತಾರೆ. ದೈ ದಿನ್ಖಾ, ದೈ ದಿನ್ಕಾ ಜೋನಾಪುರ್. ಜೋನಾಪುರ್ ಯಾವ ವರ್ಷ? 1199ರಲ್ಲಿ. 1199ರಲ್ಲಿ ಆ ರಾಜಸ್ಥಾನದ ಅಜ್ಮೀರದಲ್ಲಿ, ರಾಜಸ್ಥಾನದ ಅಜ್ಮೀರದಲ್ಲಿ ನಿರ್ಮಾಣ ಮಾಡಿದಂತ ಮಸೀದಿ ಯಾವ್ದಂದ್ರ ಅಡೈ ದಿನ್ಕಾ ಜೋಂಪ್ರಾ ಅಥವಾ ದೈ ದಿನ್ಕಾ ಜೋನಾಪುರ್ ಅನ್ನುವಂತ ಮಸೀದಿಯನ್ನು ಕಟ್ತಾನೆ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಜ್ಮೀರ ಇದಲ್ಲ, ಇದನ್ನ ಏನಂತ ಕರೀತಾರಂದ್ರೆ ಮಸೀದಿಗಳ ನಗರ ಅಂತ ಕರೀತಾರೆ. ಅಜ್ಮೀರವನ್ನ ಮಸೀದಿಗಳ ನಗರ, ಮಸೀದಿಗಳ ನಗರ ಎನ್ನುವರು. ಯಾವ ನಗರವನ್ನ ಮಸೀದಿಗಳ ನಗರ ಎಂದು ಕರೆಯುತ್ತಾರಂದ್ರ ಅಜ್ಮೀರ್ ಇದೆಯಲ್ಲ, ಅಜ್ಮೀರವನ್ನ ಮಸೀದಿಗಳ ನಗರ ಎಂದು ಕರೆಯುತ್ತಾರೆ. ಕರೆಕ್ಟಾ? ಎಸ್. ಈತ ಒಂದು ವಿಶೇಷವಾದಂತ ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ. ಸಂತರ ಮೇಲೆ ಬಹಳಷ್ಟು ನಂಬಿಕೆಯನ್ನು ಹೊಂದಿದ್ದ. ಸೂಫಿ ಸಂತರ ಮೇಲೆ. ಯಾವ ಸೂಫಿ ಸಂತ? ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ. ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ. ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ ಇವರ ಸ್ಮರಣಾರ್ಥಕವಾಗಿ ಒಂದು ಕಟ್ಟಡವನ್ನು ಕಟ್ತಾನೆ. ಆ ಕಟ್ಟಡದ ಹೆಸರೇನು? ಕುತುಬ್ ಮಿನಾರ್. ಇಂಪಾರ್ಟೆಂಟ್ ಕ್ವಶನ್. ಕುತುಬ್ ಮಿನಾರ್ ಕರೆಕ್ಟಾ? ಕುತುಬ್ ಮಿನಾರ್. ಈ ಕುತುಬ್ ಮಿನಾರ್ ಅನ್ನ ಪೂರ್ಣಗೊಳಿಸಿದವರು ಯಾರು? ಇಲ್ತಮಶ್. ಕುತುಬ್ ಮಿನಾರವನ್ನ ಅದರ ಪುನರ್ರಚನೆ ಮಾಡಿದವರು ಯಾರು ಅಂತಂದ್ರ ಗಿಯಾಸುದ್ದೀನ್ ಬಲ್ಬನ್. ಕುತುಬ್ ಮಿನಾರ್ ಅದ್ಭುತವಾಗಿರುವಂತ ಕಟ್ಟಡ ಇದು. ಕುತುಬ್ ಮಿನಾರ್ ಇದೆಯಲ್ಲ, ಇದೊಂದು ರೋಮಾಂಚನವಾಗಿರುವಂತ ಕಟ್ಟಡ, ಅದ್ಭುತವಾಗಿರುವಂತ ಕಟ್ಟಡ ಇದು. ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ ಈ ಒಂದು ಗುರುಗಳ ಸ್ಮರಣೆಗಾಗಿ, ಅವರು ಸೂಫಿ ಸಂತರಾಗಿದ್ರು, ಅವರ ಸ್ಮರಣೆಗಾಗಿ ನಿರ್ಮಾಣ ಮಾಡಿದಂತ ಒಂದು ಅದ್ಭುತವಾದ ಕಟ್ಟಡ ಯಾವಂದ್ರೆ ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನು ಕಟ್ತಾರೆ. ಇದನ್ನು ಪೂರ್ಣಗೊಳಿಸಿದವರು ಇಲ್ತಮಶ್. ಹಾಗಾದ್ರೆ ಈತನ ಆಸ್ಥಾನದಲ್ಲಿ ಅನೇಕ ಕವಿಗಳಿದ್ರು. ಹಸನ್ ನಿಜಾಮಿ ಅನ್ನುವಂತ ಒಬ್ಬ ಕವಿ ಇದ್ದ. ಹಸನ್ ನಿಜಾಮಿ. ಈ ಹಸನ್ ನಿಜಾಮಿ ಎನ್ನುವಂತ ಕವಿ ವಿಶೇಷ ಏನಂದ್ರೆ ಈತ ಒಂದು ಗ್ರಂಥ ಬರೀತಾನೆ, ತಾಜ್ ಉಲ್ ಮಾಸಿರ್.
ಉಲ್ ಮಾಸಿರ್. ಹಸನ್ ನಿಜಾಮಿ ಅನ್ನುವಂತ ವ್ಯಕ್ತಿ ಬರೆದಂತ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ತಾಜ್ ಉಲ್ ಮಾಸಿರ್ ಎಂಬ ಗ್ರಂಥವನ್ನು ಬರೆದ. ಈತನ ಆಸ್ಥಾನದಲ್ಲಿ ಇನ್ನೊಬ್ಬ ಕವಿ ಇದ್ದ. ಆ ಕವಿ ಹೆಸರೇನು? ಇನ್ನೊಬ್ಬ ಕವಿ ಯಾರಂದ್ರೆ ಫಕ್ರುದ್ದೀನ್ ಮುದೀರ್. ಫಕ್ರುದ್ದೀನ್ ಮುದೀರ್. ಫಕ್ರುದ್ದೀನ್ ಮುದೀರ್. ಈ ಫಕ್ರುದ್ದೀನ್ ಮುದೀರ್ ಅನ್ನುವಂತ ವ್ಯಕ್ತಿ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ತಾರಿಕ್ ಇ ಮುಬಾರಕ್. ತಾರಿಕ್ ಇ ಮುಬಾರಕ್. ತಾರಿಕ್ ಇ ಮುಬಾರಕ್ ಅನ್ನುವಂತ ಕೃತಿಯನ್ನು ಬರೆದ. ತಾರಿಕ್ ಇ ಮುಬಾರಕ್. ಮೊಹಮ್ಮದ್ ಯಾರು ಗುಲಾಮಿ ಸಂತತಿಯ ಸ್ಥಾಪಕನಾಗಿರುವ ಕುತುಬುದ್ದೀನ್ ಐಬಕನ ಆಸ್ಥಾನದಲ್ಲಿ ಹಸನ್ ನಿಜಾಮಿ ಅನ್ನುವಂತ ಕವಿ, ಫಕ್ರುದ್ದೀನ್ ಮುದೀರ್ ಅನ್ನುವಂತ ಇಬ್ಬರು ಕವಿಗಳಿದ್ರು. ಹಸನ್ ನಿಜಾಮಿ ಬರೆದದ್ದು ತಾಜ್ ಉಲ್ ಮಾಸಿರ್ ಅನ್ನುವಂತ ಕೃತಿ ಬರೆದರೆ, ಫಕ್ರುದ್ದೀನ್ ಮುದೀರ್ ಅನ್ನುವಂತ ವ್ಯಕ್ತಿ ತಾರಿಕ್ ಇ ಮುಬಾರಕ್ ಅನ್ನುವಂತ ಕೃತಿಯನ್ನ ಬರೆಯಲ್ಪಟ್ಟ ಅಂತ. ಕರೆಕ್ಟಾ? ಇಂಥ ಕುತುಬುದ್ದೀನ್ ಐಬಕ್ ಲಾಕ್ ಬಕ್ಷ ಎನಿಸಿಕೊಂಡ, ಮಸೀದಿಗಳನ್ನು ಕಟ್ಟಿದ, ಅದ್ಭುತವಾದ ಸ್ಮಾರಕಗಳನ್ನು ಕಟ್ಟಿದ. ಈತನಿಗೆ ಒಂದು ಹವ್ಯಾಸ ಇತ್ತು. ಯಾವ ಹವ್ಯಾಸ ಅಂದ್ರೆ ಪೋಲೋ ಆಟವನ್ನು ಆಡುವಂತ ಹವ್ಯಾಸ, ಅಥವಾ ಚೌಗನ್ ಅಂತ ಕರೀತಾರೆ, ಕುದುರೆ ಸವಾರಿ ಅಂತ ಕರೀತಾರೆ. ಅಂತ ಕುದುರೆ ಸವಾರಿ ಆಟಕ್ಕೆ, ಆ ಹುಚ್ಚು ಆಟಕ್ಕೆ ತಾನೇ ಬಲಿಯಾದ ಅಂತ ಕ್ವಶನ್ ಆಗಿದೆ. ಗುಲಾಮಿ ಸಂತತಿಯ ಸ್ಥಾಪಕನಾಗಿರುವಂತ ಕುತುಬುದ್ದೀನ್ ಐಬಕ್ ಹೇಗೆ ಮರಣ ಅಪ್ಪಿದ ಅಂದ್ರೆ 1210 ನವೆಂಬರದಲ್ಲಿ ಕುದುರೆ ಸವಾರಿ ಮಾಡುವಂತ ಸಮಯದಲ್ಲಿ ಅಥವಾ ಪೋಲೋ ಆಟವನ್ನು ಆಡುವಂತ ಸಮಯದಲ್ಲಿ ಅಥವಾ ಚೌಗನ್ ಆಟವನ್ನು ಆಡುವಂತ ಸಮಯದಲ್ಲಿ, ಚೌಗನ್ ಅಂದ್ರು ಒಂದೇ, ಪೋಲೋ ಅಂದ್ರು ಒಂದೇ, ಕುದುರೆ ಸವಾರಿ ಅಂದ್ರು ಒಂದೇ, ಆ ಕುದುರೆ ಸವಾರಿಯನ್ನ ಮಾಡುವಂತ ಸಮಯದಲ್ಲಿ ಆಡುವಾಗ ಆಯಾ ತಪ್ಪಿ ಜಾರಿ ಬಿದ್ದು ಮರಣ ಅಪ್ತಾನೆ. ಈತನ ಗೋರಿ ಎಲ್ಲಿದೆ ಅಂದ್ರೆ ಲಾಹೋರದಲ್ಲಿದೆ. ಲಾಹೋರದಲ್ಲಿ. ಗೋರಿ ಮೇಲೆ ಕ್ವಶನ್ ಕೇಳ್ತಾನೆ, ಎಲ್ಲಿ ಸತ್ತ, ಹೆಂಗ ಸತ್ತ ಅಂತೂ ಕ್ವಶನ್ ಕೇಳ್ತಾನೆ. ಈತನ ಗೋರಿ ಲಾಹೋರದಲ್ಲಿದೆ. ಹಸನ್ ನಿಜಾಮಿ ಅನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಐಬಕ್ ಕಾಲದ ನ್ಯಾಯದಾನ ಕುರಿತು ಕುರಿ ಮತ್ತು ತೋಳಗಳು ಒಂದೇ ಕೆರೆಯಲ್ಲಿ ನೀರು ಕುಡಿಯುತ್ತಿದ್ದವು ಅಂತ. ಅಷ್ಟರ ಮಟ್ಟಿಗೆ ಅದ್ಭುತವಾದ ಆಳ್ವಿಕೆಯನ್ನು ಮಾಡ್ತಾನೆ. ಕುತುಬುದ್ದೀನ್ ಐಬಕ್ಕನ ಅಧಿಕಾರದ ನಂತರ ಅಧಿಕಾರಕ್ಕೆ ಬಂದವರು ಯಾರಂದ್ರ ಆರಾಮ್ ಶಾ. ಈ ಆರಾಮ್ ಶಾ ಹೆಂಗಿದ್ದ ಅಂತಂದ್ರೆ ಹೆಸರಿಗೆ ತಕ್ಕಂತೆ ಆರಾಮಾಗಿದ್ದ. ಅದಕ್ಕೆ ಇವನನ್ನ ಅಧಿಕಾರದಿಂದ ತೆಗೆದುಹಾಕಿ ಮುಂದೆ ಅಧಿಕಾರಕ್ಕೆ ಬಂದವರು ಯಾರಂದ್ರ ಇಲ್ತುಮಶ್. ಯಾಕಂದ್ರೆ ಕುತುಬುದ್ದೀನ್ ಐಬಕ್ಕನ ಮಗ ಇವ ಆರಾಮ್ ಶಾ, ಹೆಸರಿಗೆ ತಕ್ಕಂತೆ ಆರಾಮಾಗಿದ್ದ. ಆ ಉದ್ದೇಶಕ್ಕಾಗಿ ಅಳಬಾರ್ದು ಯಾರು, ಸುಮ್ ಕೇಳ್ಬೇಕು ಪಾಠ. ಆರಾಮ್ ಶಾ ಅನ್ನುವಂತ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಈ ಆರಾಮ್ ಶಾ ನಂತರ ಇವನ ಅಧಿಕಾರದಿಂದ ಕೆಳಗಿಳಿಸಿ ಇಲ್ತುಮಶ್ ಆಳ್ವಿಕೆಯನ್ನು ಮಾಡಿದ. ವೆರಿ ಇಂಪಾರ್ಟೆಂಟ್. ಗುಲಾಮಿ ಸಂತತಿಯ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಕುತುಬುದ್ದೀನ್ ಐಬಕ್ಕನ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಇವತ್ತು ಅದರ ಮುಂದುವರೆದ ಭಾಗ ಇಲ್ತುಮಶ್. ಇಲ್ತುಮಶನ ಕಾಲಾವಧಿ 1211ರಿಂದ 1236ರವರೆಗೆ. 1211ರಿಂದ 1236ರವರೆಗೆ ಇಲ್ತುಮಶನ ಕಾಲಾವಧಿ. ಕುತುಬುದ್ದೀನ್ ಐಬಕ್ಕನ ಮಗನಾಗಿರುವಂತ ಆರಾಮ್ ಶಾ ಅನ್ನುವಂತ ವ್ಯಕ್ತಿ ಇದ್ದ. ಈ ಆರಾಮ್ ಶಾ ಅನ್ನುವಂತ ವ್ಯಕ್ತಿ ಅಧಿಕಾರದಲ್ಲಿ ಅಷ್ಟು ನೈಪುಣ್ಯತೆಯನ್ನು ಸಾಧಿಸಿರಲಿಲ್ಲ. ಆರಾಮ್ ಶಾ ಅನ್ನುವಂತ ವ್ಯಕ್ತಿ ಅಷ್ಟೊಂದು ಪ್ರಬಲವಾಗಿರುವಂತ ವ್ಯಕ್ತಿ ಆಗಿರಲಿಲ್ಲ. ಅದಕ್ಕೆ ಅವನನ್ನು ಅಧಿಕಾರದಿಂದ ಕೆಳಗಿಳಿಸ್ತಾನೆ. ಅಧಿಕಾರದಿಂದ ಕೆಳಗಿಳಿಸಿ ಇಲ್ತುಮಶನೇ ಸ್ವತಃ ಅಧಿಕಾರವನ್ನ ಪ್ರಾರಂಭ ಮಾಡ್ತಾನೆ. ಹಾಗಾದ್ರೆ ಈ ಆರಾಮ್ ಶಾ ಅನ್ನುವಂತ ವ್ಯಕ್ತಿಯನ್ನು ಎಲ್ಲಿ ಸೋಲಿಸ್ತಾನಂದ್ರ ದೆಹಲಿಯ ಹೊರವಲಯದಲ್ಲಿ ಜೂಡ್ ಅನ್ನುವಂತ ಒಂದು ಪ್ರದೇಶ ಇತ್ತು.
ಆ ದೆಹಲಿಯ ಹೊರವಲಯದಲ್ಲಿ ಜೂಡ್ ಅನ್ನುವಂಥ ಪ್ರದೇಶ ಇತ್ತು. ಆ ಜೂಡ್ ಅನ್ನುವಂಥ ಪ್ರದೇಶದಲ್ಲಿ ಇಲ್ತುಮಶ್ ಏನು ಮಾಡಿದ ಅಂದ್ರೆ ಅರಾಮ್ ಶಾನನ್ನು ಸೋಲಿಸ್ತಾನೆ. ಅರಾಮ್ ಶಾನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರೆ ಇಲ್ತುಮಶ್. ನೋಡಿ, ದೆಹಲಿಯ ಹೊರವಲಯವಾಗಿರುವಂತ ಜೂಡ್ ಅನ್ನುವಂಥ ಪ್ರದೇಶ ಇದೆ. ಆ ಜೂಡ್ ಅನ್ನುವಂಥ ಪ್ರದೇಶದಲ್ಲಿ ಈ ಅರಾಮ್ ಶಾನನ್ನು ಸೋಲಿಸಿ ದೆಹಲಿಯ ಸುಲ್ತಾನ ಅಧಿಕಾರಕ್ಕೆ ಬರ್ತಾನೆ. ಹಾಗಾದ್ರೆ ಇಲ್ತುಮಶ್ ಯಾರು ಅಂದ್ರೆ ಮಧ್ಯ ಏಷ್ಯಾದ ಇಲ್ಬರಿ ಪಂಗಡಕ್ಕೆ ಸೇರಿದವನು. ಇವನು ಕೂಡ ಮಧ್ಯ ಏಷ್ಯಾದ ಇಲ್ಬರಿ ಪಂಗಡ. ಮಧ್ಯ ಏಷ್ಯಾದಲ್ಲಿ ಇಲ್ಬರಿ ಅನ್ನುವಂತ ಒಂದು ಪಂಗಡ ಇದೆ. ಆ ಮಧ್ಯ ಏಷ್ಯಾದ ಇಲ್ಬರಿ ಪಂಗಡಕ್ಕೆ ಸೇರಿದಂತ ವ್ಯಕ್ತಿ ಇಲ್ತುಮಶ್. ಕ್ವಶನ್ ಕೇಳಿದ್ದಾನೆ, ಭಾರತವನ್ನಾಳಿದ ಮೊದಲ ಭಾರತೀಯ ಸುಲ್ತಾನ ಅಂತ ಕರೀತಾರೆ ಇವನಿಗೆ. ಭಾರತವನ್ನಾಳಿದ ಮೊದಲ ಭಾರತೀಯ ಸುಲ್ತಾನ. ಭಾರತವನ್ನಾಳಿದ ಮೊದಲ ಭಾರತೀಯ ಸುಲ್ತಾನ್ ಯಾರಂದ್ರೆ ಇಲ್ತುಮಶ್. ಭಾರತವನ್ನಾಳಿದ ಮೊದಲ ಭಾರತೀಯ ಸುಲ್ತಾನ್ ಎಂಬ ಹೆಸರಿಗೆ ಫೇಮಸ್ ಆಗಿರುವಂತ ವ್ಯಕ್ತಿ ಇಲ್ತುಮಶ್. ಸರ್, ಇಲ್ತುಮಶ್ ಎಲ್ಲಿದ್ದ ಅಂತಂದ್ರ 1197ರ ಅನಿಲವಾಡ ದಾಳಿ ಸಂದರ್ಭದಲ್ಲಿ ಕುತುಬುದ್ದೀನ್ ಐಬಕನಿಗೆ ಈತ ಸಿಗ್ತಾನೆ. 1197ರಲ್ಲಿ ಅನಿಲವಾಡ ಅನ್ನುವಂತ ಒಂದು ಪ್ರದೇಶ ಬರ್ತದೆ. ಆ ಅನಿಲವಾಡ ಎಂಬ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದಂತ ಸಮಯದಲ್ಲಿ ಕುತುಬುದ್ದೀನ್ ಐಬಕನು ಜಮಾಲುದ್ದೀನ್ ಅನ್ನುವಂತ ವ್ಯಕ್ತಿಯಿಂದ ಇಲ್ತುಮಶನನ್ನು ಪಡ್ಕೋತಾನೆ. ಅನಿಲವಾಡದ ಮೇಲೆ ದಂಡೆತ್ತಿ ಹೋದಾಗ ಕುತುಬುದ್ದೀನ್ ಏನ್ ಮಾಡ್ತಾನಂದ್ರೆ ಜಮಾಲುದ್ದೀನ್ ಅನ್ನುವಂತ ಒಬ್ಬ ಖಾಜಿ ಇದ್ದ. ಜಮಾಲುದ್ದೀನ್ ಅನ್ನುವಂತ ವ್ಯಕ್ತಿಯಿಂದ ಇಲ್ತುಮಶನನ್ನ ಗುಲಾಮನಾಗಿ ಪಡೆದುಕೊಂಡ. ಮತ್ತೆ ಈ ಇಲ್ತುಮಶಿಗೆ ಏನಂತ ಕರೀತಾರೆ ಹೇಳ್ರಿ ನೋಡಮ್ಮ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಇಲ್ತುಮಶಿಗೆ ಏನಂತ ಕರೀತಾರಂದ್ರ ಗುಲಾಮರ ಗುಲಾಮ ಅಂತ ಕರೀತಾರೆ. ಗುಲಾಮರ ಗುಲಾಮ ಎಂದು ಕರೆಯುತ್ತಾರೆ. ಈತನನ್ನು ಗುಲಾಮರ ಗುಲಾಮ ಎಂದು ಕರೆಯುತ್ತಾರೆ. ಯಾಕಂದ್ರೆ ಈತ ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 7 ಬಾರಿ ಮಾರಾಟಕ್ಕೊಳಗಾಗಿದ್ದ ಅಂತೀವಿ. 7 ಬಾರಿ ಮಾರಾಟಕ್ಕೆ ಒಳಗಾಗಿದ್ದನು. ನೋಡಿ ಎಂತ ಒಂದು ಪದ್ಧತಿ ಇದೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 7 ಬಾರಿ, ಒಟ್ಟು 7 ಬಾರಿ ಮಾರಾಟಕ್ಕೆ ಒಳಗಾಗಿರುವಂತ ವ್ಯಕ್ತಿ ಈತ. ಅದಕ್ಕೆ ಇವನಿಗೆ ಏನಂತ ಕರೀತಾರಂದ್ರೆ ಗುಲಾಮರ ಗುಲಾಮ ಎಂದು ಕರೆಯುತ್ತಾರೆ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಯಾರನ್ನ ಗುಲಾಮರ ಗುಲಾಮ ಎಂದು ಕರೆಯುತ್ತಾರ ಅಂತಂದ್ರೆ ಈ ಇಲ್ತುಮಶನನ್ನ ಗುಲಾಮರ ಗುಲಾಮ ಅಂತ ಕರೀತಾರೆ. 7 ಬಾರಿ ಮಾರಾಟಕ್ಕೆ ಒಳಗಾಗಿರುವಂತ ವ್ಯಕ್ತಿ ಈತ. ಒಂದು ವಿಶೇಷ ಏನು ಅಂತಂದ್ರೆ ಇಲ್ತುಮಶ್ ಅಧಿಕಾರಕ್ಕೆ ಬಂದ ತಕ್ಷಣ ಈತ ಮಾಡಿದ ಒಂದೇ ಸುಧಾರಣೆ ಏನು ಅಂತಂದ್ರ, ಇದು ಕ್ವಶನ್ ಆಗಿದೆ. ಇವನು ಮಾಡಿದಂತ ಒಂದನೇ ಸುಧಾರಣೆ ಏನು ಅಂತಂದ್ರ ಲಾಹೋರದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಲಾಹೋರದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ. ಇದೇ ಕ್ವಶನ್ ಆಗಿದೆ. ದೆಹಲಿಯಿಂದ ಲಾಹೋರ್ಗೆ ರಾಜಧಾನಿ ವರ್ಗಾವಣೆ ಮಾಡಿದವನು ಕುತುಬುದ್ದೀನ್ ಐಬಕ್. ಆದರೆ ಲಾಹೋರದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದಂತ ವ್ಯಕ್ತಿ ಯಾರಂದ್ರ ಇಲ್ತುಮಶ್. ಲಾಹೋರದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಈತನ ಕಾಲದ ಇನ್ನೊಂದು ವಿಶೇಷ ಏನು ಅಂತಂದ್ರೆ 1226ರಲ್ಲಿ ಕ್ರಿಸ್ತಶಕ 1226ರಲ್ಲಿ ಈತನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮಂಗೋಲಿಯನರ ದಾಳಿ ಆಗ್ತದೆ. ಮಂಗೋಲಿಯನರ ನಾಯಕ ಯಾರಂದ್ರ ಚೆಂಗಿಸ್ ಖಾನ್. ಮಂಗೋಲಿಯನರ ನಾಯಕನಾಗಿರುವಂತ ಚೆಂಗಿಸ್ ಖಾನ್ ನೇತೃತ್ವದಲ್ಲಿ 1226ರಲ್ಲಿ ಕ್ವಶನ್ ಏನ್ ಕೇಳ್ಯಾನಂದ್ರೆ
ಮೊಟ್ಟ ಮೊದಲು ಬಾರಿಗೆ ಯಾರ ಅಧಿಕಾರಾವಧಿಯಲ್ಲಿ ಮಂಗೋಲಿಯನ್ನರು ಭಾರತದ ಮೇಲೆ ದಂಡೆತ್ತಿ ಬಂದರು ಅಂತ ಕ್ವಶನ್ ಕೇಳಿ. ಮೊಟ್ಟ ಮೊದಲು ಬಾರಿಗೆ ಯಾರ ಅಧಿಕಾರದ ಅವಧಿಯಲ್ಲಿ ಮಂಗೋಲಿಯನ್ನರು ಭಾರತದ ಮೇಲೆ ದಂಡೆತ್ತಿ ಬಂದರು ಅಂತಂದ್ರ ಅದು ಇಲ್ತುತ್ಮಿಶನ ಕಾಲದಲ್ಲಿ. ಆ ಇಲ್ತುತ್ಮಿಶನ ಕಾಲದಲ್ಲಿ ಮಂಗೋಲಿಯನರ ನಾಯಕ ಯಾರಂದ್ರ ಚೆಂಗಿಸ್ ಖಾನ್ ಅನ್ನುವಂತ ವ್ಯಕ್ತಿ. ಮಂಗೋಲಿಯನರ ನಾಯಕ ಯಾರಂದ್ರ ಚೆಂಗಿಸ್ ಖಾನ್. ಆ ಚೆಂಗಿಸ್ ಖಾನ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿದಂದ್ರ ದಾಳಿ ಮಾಡ್ತಾನೆ. ಆ ಚೆಂಗಿಸ್ ಖಾನ್ ಅವೆಲ್ಲ ಅಷ್ಟು ತಿಳುವಳಿಕೆ ವ್ಯಕ್ತಿಗಳಲ್ಲ ಅವರು. ಅವ್ರಿಗೆ ಅಮೌಂಟ್ ಕೊಟ್ಟು ಕಪ್ಪು ಕಾಣಿಕೆಯನ್ನು ಕೊಟ್ಟು ಅವನನ್ನು ಭಾರತ ದೇಶದಿಂದ ಹೊರಹಾಕುವಂತ ಪ್ರಯತ್ನವನ್ನು ಮಾಡ್ತಾನೆ. ಆಮೇಲೆ ಆ ಮಂಗೋಲಿಯನ್ನರು ಭಾರತದ ಮೇಲೆ ದಂಡೆತ್ತಿ ಬರ್ಲಕ್ ಅತ್ಯಂತ ಮುಖ್ಯವಾಗಿರುವಂತ ಕಾರಣ ಏನು ಅಂದ್ರ ಭಾರತ ದೇಶದ ಕೆಲವು ಸುಲ್ತಾನರು ಮಂಗೋಲಿಯನರಿಗೆ ಪ್ರಚೋದನೆ ಕೊಟ್ಟಿದ್ರು. ಮಂಗೋಲಿಯನರಿಗೆ ಪ್ರಚೋದನೆ ಕೊಟ್ಟ ಸಲುವಾಗಿ ಅವರ ಮೇಲೆ ದಾಳಿ ಮಾಡ್ತಾರೆ. ಅದಕ್ಕ ಇಲ್ತುತ್ಮಿಶ್ ಒಬ್ಬ ಪ್ರಬುದ್ಧ ಜೀವಿಯಾಗಿದ್ದರಿಂದ ಏನ್ ಮಾಡ್ತಾನಂದ್ರೆ ತನ್ನದೇ ಆಗಿರುವಂತ 40 ನಂಬಿಕಸ್ತ ತನ್ನದೇ ಆಗಿರುವಂತ 40 ನಂಬಿಕಸ್ತ ಸರ್ದಾರ್ ಒಕ್ಕೂಟವನ್ನು ನಿರ್ಮಾಣ ಮಾಡ್ತಾನೆ. ಸರ್ದಾರ್ ಒಕ್ಕೂಟವನ್ನ ಹಾಗಾದ್ರೆ ತನ್ನದೇ ಆದ 40 ನಂಬಿಕಸ್ತ ಸರ್ದಾರ್ ಒಕ್ಕೂಟವನ್ನು ಏನೆಂದು ಕರೆಯುತ್ತಾರೆ? ಯಾರು ಹೇಳ್ತಾರೆ? ಎಕ್ಸಲೆಂಟ್ ಚಹಲ್ಗಾನಿ ಒಕ್ಕೂಟ ಅಂತ ಕರೀತಾರೆ. ಜ್ಯೋತಿ ಕರೆಕ್ಟ್ ಆನ್ಸರ್. ಸಿದ್ದರಾಮ ಅವರೇ ಕರೆಕ್ಟ್. ರೋಹನ್ ಅವರೇ ಕರೆಕ್ಟ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಚಹಲ್ಗಾನಿ ಒಕ್ಕೂಟ ಅಂತ ಕರೀತಾರೆ. ಚಹಲ್ಗಾನಿ ಒಕ್ಕೂಟ. ಹಾಗಾದ್ರೆ ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದವರು ಯಾರು? ಚಹಲ್ಗಾನಿ ಒಕ್ಕೂಟವನ್ನು ಅಪಾಯಿಂಟ್ ಮಾಡಿಕೊಂಡವರು ಇಲ್ತುತ್ಮಿಶ್. ಬಟ್ ಚಹಲ್ಗಾನಿ ಒಕ್ಕೂಟವನ್ನ ನನ್ನ ಕ್ವಶನ್ ಅರ್ಥ ಆಯ್ತಾ? ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದವರು ಯಾರು? ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದವರು ಗಿಯಾಸುದ್ದೀನ್ ಬಲ್ಬನ್. ನೋಡಿ, ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದವರು ಯಾರಂದ್ರ ಗಿಯಾಸುದ್ದೀನ್ ಬಲ್ಬನ್. ನೆನ್ಪಿಡಿ. ತನ್ನದೇ ಆಗಿರುವಂತ 40 ನಂಬಿಕಸ್ತರ ಸರ್ದಾರ ಒಕ್ಕೂಟವನ್ನು ನಿರ್ಮಾಣ ಮಾಡ್ತಾನೆ. ತನ್ನದೇ ಆಗಿರುವಂತ ನಂಬಿಕಸ್ತರ ಸರ್ದಾರ ಒಕ್ಕೂಟವನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ. ಯಾಕಂದ್ರೆ ಯಾವಾಗ ಮಂಗೋಲಿಯನ್ನರು ದಾಳಿ ಮಾಡ್ತಾರೆ ಹೇಳಕ್ಕಾಗಲ್ಲ. ಮಂಗೋಲಿಯನ್ನರು ದಾಳಿ ಮಾಡುವುದರಿಂದ, ಮಂಗೋಲಿಯನ್ನರು ಅಟ್ಯಾಕ್ ಮಾಡುವುದರಿಂದ ತನ್ನ ಸಾಮ್ರಾಜ್ಯಕ್ಕೆ ತೊಂದರೆಯಾಗುತ್ತದೆ ಅಂತ ತಿಳ್ಕೊಂಡು 40 ಸರ್ದಾರ ಒಕ್ಕೂಟವನ್ನು ಕಟ್ತಾನೆ. ಬಗ್ದಾದ ಖಲೀಫ್ ಅವರಿಂದ ಇಲ್ತುತ್ಮಿಶ್ ಒಂದು ಬಿರುದನ್ನು ಪಡ್ಕೋತಾನೆ, ಸುಲ್ತಾನ್ ಇ ಆಜಾಮ್ ಅಂತ ಹೇಳಿ. ಸುಲ್ತಾನ್ ಇ ಅಜಮ್ ಅನ್ನುವಂತ ಬಿರುದನ್ನು ಪಡ್ಕೋತಾನೆ. ಹೌದಾ? ಸುಲ್ತಾನ್ ನೋಡಿ, ಭಾರತ ದೇಶದ ಇತಿಹಾಸದಲ್ಲಿ ಸುಲ್ತಾನ್ ಎಂಬ ಬಿರುದನ್ನು ಪಡೆದ ಮೊದಲ ದೆಹಲಿ ಸುಲ್ತಾನ್ ಈತ. ಸುಲ್ತಾನ ಎಂಬ ಬಿರುದನ್ನು ಪಡೆದ ಸುಲ್ತಾನ್ ಎಂಬ ಬಿರುದನ್ನು ಪಡೆದ ದೆಹಲಿಯ ಮೊದಲ ಸುಲ್ತಾನ. ಇದು ಕ್ವಶನ್ ಆಗಿದೆ ನೋಡಿ. ಸುಲ್ತಾನ ಎಂಬ ಬಿರುದನ್ನು ಪಡೆದಂತ ದೆಹಲಿಯ ಮೊದಲ ಸುಲ್ತಾನ ಇವನು. ಕರೆಕ್ಟಾ? ಈತನ ಮೇಲೆ ದಾಳಿ ಆಗ್ತದೆ ಯಾವ ವರ್ಷ? 1216ರಲ್ಲಿ. ಕ್ರಿಸ್ತ ಶಕ 1216ರಲ್ಲಿ ಮೂರನೇ ಥರೈನ್ ಕದನ ನಡೀತದ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಮೂರನೇ ಥರೈನ್ ಕದನ. ಭಾರತ ದೇಶದಲ್ಲಿ ಒಟ್ಟು 3 ಥರೈನ್ ಕದನಗಳು ನಡೆದವೆ. 1191ರಲ್ಲಿ ಒಂದು, 1192ರಲ್ಲಿ ಒಂದು, 1216ರಲ್ಲಿ ಒಂದು. ಪ್ರಥಮ ಥರೈನ್ ಕದನ, ಎರಡನೇ ಥರೈನ್ ಕದನ, ಮೂರನೇ ಥರೈನ್ ಕದನ. 3 ಥರೈನ್ ಕದನಗಳು. ಥರೈನ್ ಅನ್ನುವಂಥ ಪ್ರದೇಶ ಎಲ್ಲಿದೆ? ಯಾರು ಹೇಳ್ತಾರೆ? ಥರೈನ್ ಅನ್ನುವ ಪ್ರದೇಶ ಎಲ್ಲಿದೆ ಪ್ರೆಸೆಂಟ್? ಯಾರು ಹೇಳ್ತಾರೆ? ಥರೈನ್ ಅನ್ನುವಂಥ ಪ್ರದೇಶ ಎಲ್ಲಿದೆ?
ವೆರಿ ಗುಡ್. ತರೈನ್ ಅನ್ನುವಂಥ ಪ್ರದೇಶ ಎಲ್ಲಿದೆ ಅಂದ್ರೆ ಪ್ರೆಸೆಂಟ್, ಎಸ್ ವಿಜಯ್ ಕರೆಕ್ಟ್ ಆನ್ಸರ್. ವಿಜಯ್ ಒಬ್ರು ಕರೆಕ್ಟ್ ಆನ್ಸರ್ ಮಾಡಿದಿರಿ. ಅಫ್ಘಾನಿಸ್ತಾನದಲ್ಲಿದೆ ನೋಡಿ. ತರೈನ್ ಅನ್ನುವಂಥ ಪ್ರದೇಶ ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿದೆ. ಪಾಣಿಪತ್ ಅನ್ನುವಂಥ ಸ್ಥಳ ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ. ಪಾಣಿಪತ್ ಅನ್ನುವಂಥ ಸ್ಥಳ ಇದೆಯಲ್ಲ ಅದು ಹರಿಯಾಣ ರಾಜ್ಯದಲ್ಲಿದೆ. ತರೈನ್ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಈ ಇಬ್ಬರು ಬೇತಾತ್ಮಗಳಿದ್ದು, ಆ ಇಬ್ಬರು ಬೇತಾತ್ಮಗಳು ಯಾರು ಅಂತಂದ್ರ ತಾಜುದ್ದೀನ್ ಎಲ್ದೋಜ್ ಮತ್ತೆ ಕುಬಾಚ್ ಅಂತ ಹೇಳಿದ್ದೆ ಗೊತ್ತಾ. ಆ ತಾಜುದ್ದೀನ್ ಎಲ್ದೋಜ್ ಮತ್ತು ಇಲ್ತಮಶ್ನ ಮಧ್ಯೆ ಯುದ್ಧ ನಡೀತದೆ. ಇಲ್ತಮಶ್ ವರ್ಸಸ್ ತಾಜುದ್ದೀನ್ ಎಲ್ದೋಜ್. ಆ ತಾಜುದ್ದೀನ್ ಎಲ್ದೋಜನನ್ನ ಇಲ್ತಮಶ ಈಜಿಯಾಗಿ ಸೋಲಿಸಿ ಬಿಡ್ತಾನೆ, ಸುಲಭವಾಗಿ ಸೋಲಿಸಿದನು. ಇಲ್ತಮಶನು ತಾಜುದ್ದೀನ್ ಎಲ್ದೋಜನವಂತ ವ್ಯಕ್ತಿಯನ್ನ ಸೋಲಿಸಿ ಸಾಮ್ರಾಜ್ಯವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತ ವ್ಯಕ್ತಿ ನೋಡಿ. ಸುಲ್ತಾನ್ ಎಂಬ ಬಿರುದನ್ನು ಪಡೆದಂತ ಮೊದಲ ಭಾರತೀಯ ಮುಸಲ್ಮಾನ್ ದೊರೆ. ಈತ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಾನೆ, ಮದರಸ್ ಐ ನಾಸಿರಿ ಅಂತ. ಮದರಸ್ ಐ ನಾಸರಿ ಎಂಬ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾನೆ. ಮದರಸ್ ಐ ನಾಸಿರಿ ಎಂಬ ಶಿಕ್ಷಣ ಸಂಸ್ಥೆ ಇದು ನಿರ್ಮಾಣ ಮಾಡಿದವರು ಯಾರಂದ್ರೆ ಇಲ್ತಮಶ್. ಕರೆಕ್ಟಾ? ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದರಸವನ್ನು ಪರಿಚಯ ಮಾಡಿದವರು ಯಾರು? ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದರಸವನ್ನು ಪರಿಚಯ ಮಾಡಿದವರು ಮೊಹಮ್ಮದ್ ಗವಾನ್. ಮತ್ತೆ ಈತನ ಕಾಲದಲ್ಲಿ ಸಂಪೂರ್ಣವಾಗಿ ಕುತುಬ್ ಮಿನಾರ್ ಪೂರ್ಣಗೊಳ್ಳುತ್ತದೆ. ಕುತುಬ್ ಮಿನಾರ್ ಅವರನ್ನ ಆರಂಭ ಮಾಡಿದವನು ಕುತುಬುದ್ದೀನ್ ಐಬಕ್. ಆದ್ರೆ ಕುತುಬ್ ಮಿನಾರ್ ಅವನ್ನ ಪೂರ್ಣಗೊಳಿಸಿದವರು ಯಾರಂದ್ರೆ ಇಲ್ತಮಶ್. ಇದರ ಮೇಲೆ ಸುಲ್ತಾನ್ ಕುತುಬುದ್ದೀನ್ ಮತ್ತು ಸುಲ್ತಾನ್ ಮಹಿವುದ್ದೀನ್ ಎಂದು ಹೆಸರಿಸಲಾಗಿದೆ ಅಂತ. ಕುತುಬ್ ಮಿನಾರವನ್ನು ಪೂರ್ಣಗೊಳಿಸಿದವರು ಯಾರು ಅಂದ್ರೆ ಇಲ್ತಮಶ್. ಕುತುಬ್ ಮಿನಾರವನ್ನು ಆರಂಭ ಮಾಡಿದವರು ದೆಹಲಿಯಲ್ಲಿದೆ. ಅದು ಕುತುಬ್ ಮಿನಾರ್ ನಿನ್ನೆ ಹೇಳಿನಲ್ಲ, ನಿನ್ನೆ ವಿಡಿಯೋ ನೋಡ್ರಿ, ನಿನ್ನೆ ಕ್ಲಾಸ್ನಲ್ಲಿ ಪಾರ್ಟ್ ನಂಬರ್ 1ದಲ್ಲಿ ನಿನ್ನೆ ಮಧ್ಯಯುಗೀನ ಭಾರತ ಇತಿಹಾಸದ ಪಾರ್ಟ್ 1ನೇ ನಂಬರ್ ಹೇಳಿನಿ. ಅಲ್ಲಿ ಕುತುಬುದ್ದೀನ್ ಐಬಕ್ನ ಬಗ್ಗೆ ಹೇಳಿನಿ. ದೆಹಲಿಯಲ್ಲಿದೆ ಇದು. ಇದನ್ನು ಪೂರ್ಣಗೊಳಿಸಿದವರು ಕುತುಬ್ ಮಿನಾರ್ ಯಾರು? ಇಲ್ತಮಶ್. ಇದರ ಜೀರ್ಣೋದ್ಧಾರ ಮಾಡಿದವರು ಯಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್. ಈತನ ಕಾಲದಲ್ಲಿ 2 ತರದ ನಾಣ್ಯಗಳು ಜಾರಿಗೆ ಬರ್ತವೆ. ಒಂದು ತಾಮ್ರದ ಟಂಕ ಅನ್ನುವಂತ ನಾಣ್ಯ, ತಾಮ್ರದ ಟಂಕ ಎಂಬ ನಾಣ್ಯ. ಈ ತಾಮ್ರದ ಟಂಕ ಎಂಬ ನಾಣ್ಯ ಮತ್ತು ಬೆಳ್ಳಿಯ ಜಿತಾಲ ಎಂಬ ನಾಣ್ಯ. ಬೆಳ್ಳಿಯ ಜಿತಾಲ ಎಂಬ ನಾಣ್ಯ 2 ನಾಣ್ಯಗಳನ್ನು ಜಾರಿಗೆ ತರ್ತಾ ನೋಡಿ. ತಾಮ್ರದ ಟಂಕ ಎಂಬ ನಾಣ್ಯ, ಬೆಳ್ಳಿಯ ಜಿತಾಲ ಎಂಬ ನಾಣ್ಯ. ತಾಮ್ರದ ಟಂಕ 175 ಮಿಲಿಯನ್ ಗ್ರಾಮ ಇದೆ. ಇದು ಮಿಲಿಯನ್ ಗ್ರಾಮ ಇದೆ. ಕರೆಕ್ಟಾ? ಅದಕ್ಕೆ ಈತನನ್ನು ಏನಂತ ಕರೀತಾರಂದ್ರೆ ಲೇನ್ ಪೋಲ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ಲೇನ್ ಪೋಲ್ ಎಂಬ ಇತಿಹಾಸಕಾರ ಆಧುನಿಕ ರೂಪಾಯಿಯ ಜನಕ ಅಂತ ಕರೀತಾರೆ. ಆಧುನಿಕ ರೂಪಾಯಿಯ ಜನಕ ನೋಡಿ. 3 ಅಂಶಗಳದಾವೆ. ಹಣಗಾರ ರಾಜ್ಯ ಅಂತ ಯಾರನ್ನು ಕರೀತಾರೆ? ಮೊಹಮ್ಮದ್ ಬಿನ್ ತುಘಲಕ್. ಹಣಗಾರ ರಾಜ್ಯ ಅಂತ ಹೇಳಿ ಮೊಹಮ್ಮದ್ ಬಿನ್ ತುಘಲಕ್ನ ಕರೀತಾರೆ. ಭಾರತದ ರೂಪಾಯಿಗಳ ಜನಕ ಅಂತ ಹೇಳಿ ಯಾರನ್ನು ಕರೀತಾರೆ? ಶೇರ್ ಶಾ ಸೂರಿ. ಅಂಬರೀಷ ಕರೆಕ್ಟ್ ಹೇಳಕತ್ತೀನಪ್ಪ, ಬರದ್ ಹೇಳಕತ್ತೀನಲ್ಲ ನೋಡಿ. ಆಧುನಿಕ ರೂಪಾಯಿಗಳ ಜನಕ ಎಂದು ಯಾರು ಕರೆದರಂದ್ರೆ ಲೇನ್ ಪೋಲ್ ಎಂಬ ಇತಿಹಾಸಕಾರ ಕರೀತಾನೆ. ಈ ಲೇನ್ ಪೋಲ್ ಎಂಬ ಇತಿಹಾಸಕಾರ ಯಾರನ್ನ ಅಂದ್ರೆ ಇಲ್ತಮಶನನ್ನ ಆಧುನಿಕ ರೂಪಾಯಿಗಳ ಜನಕ ಅಂತ ಕರೆದ್ರೆ, ಹಣಗಾರ ರಾಜ್ಯ ಯಾರು? ಎಸ್, ಹಣಗಾರರ ರಾಜ್ಯ.
ಹಣಗಾರ ರಾಜ್ಯ ಯಾರು ಅಂತಂದ್ರ ಮೊಹಮ್ಮದ್ ಬಿನ್ ತುಘಲಕ್. ರೂಪಾಯಿಗಳ ಜನಕ, ಭಾರತದ ರೂಪಾಯಿಗಳ ಜನಕ ಯಾರಂದ್ರ ಬರೇ ರೂಪಾಯಿಗಳ ಜನಕ ಶೇರ್ ಶಾ ಸೂರಿ. ಶೇರ್ ಶಾ ಸೂರಿ, ಶೇರ್ ಶಾ ಸೂರಿ ನೆನಪಿಡಿ. ಶೇರ್ ಶಾ ಸೂರಿಯನ್ನ ಭಾರತ ದೇಶದ ರೂಪಾಯಿಗಳ ಜನಕ, ಹಣಗಾರ ರಾಜ್ಯ ಅಂದ್ರ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್. ಆದರೆ ಇವು ಎರಡನ್ನ ಕರೆದವ್ರು ಯಾರು? ಹಣಗಾರ ರಾಜ್ಯನ ಮೊಹಮ್ಮದ್ ಬಿನ್ ತುಘಲಕ್ಕ, ರೂಪಾಯಿಗಳ ಜನಕನ ಶೇರ್ ಶಾ ಸೂರಿ ಅಂತ ಕರೆದವ್ರು ಯಾರು? ಯಾರು ಹೇಳ್ತಾರಿ? ಎಸ್, ಎಕ್ಸಲೆಂಟ್. ಎಡ್ವರ್ಡ್ ಥಾಮಸ್ ಕರೆಕ್ಟ್ ಆನ್ಸರ್. ಎಡ್ವರ್ಡ್ ಥಾಮಸ್. ಎಡ್ವರ್ಡ್ ಥಾಮಸ್. ಎಡ್ವರ್ಡ್ ಥಾಮಸ್. ಎಡ್ವರ್ಡ್ ಥಾಮಸ್ ಮೊಹಮ್ಮದ್ ಬಿನ್ ತುಘಲಕನನ್ನ ಹಣಗಾರ ರಾಜ್ ಅಂತ ಕರೆದರೆ, ಶೇರ್ ಶಾ ಸೂರಿಯನ್ನ ಭಾರತ ದೇಶದ ರೂಪಾಯಿಗಳ ಜನಕ ಅಂತ ಹೇಳಿ ಕರೆಯಲಾಯಿತು ಅಂತ. ಇಂಥ ಯಾರು ಇಲ್ತಮಷ ದೊಡ್ಡ ಮಟ್ಟದ ಸಾಮ್ರಾಜ್ಯವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡ್ತಾನೆ. ಈತನ ಸಾವಿನ ಸಂದರ್ಭದಲ್ಲಿ ಒಂದು ಉಯಿಲದಲ್ಲಿ ಬರೆದಿಟ್ಟಿರ್ತಾನೆ. ಯಾರು ಅಂತಂದ್ರೆ, ನನ್ನ ಮರಣದ ನಂತರ, ನನ್ನ ಸಾವಿನ ನಂತರ ನನ್ನ ಸಾಮ್ರಾಜ್ಯವನ್ನು ಯಾರು ಆಳಬೇಕು ಅಂತಂದ್ರೆ ರಜಿಯಾನೇ ಆಳಬೇಕು. ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ 1236ರಿಂದ ಕ್ರಿಸ್ತ ಶಕ 1240ರವರೆಗೆ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ದೆಹಲಿಯನ್ನ ಆಳ್ವಿಕೆ ಮಾಡಿದಂತ ಒಬ್ಬ ಧೀರ ಹೆಣ್ಣು ಮಗಳು ಯಾರಂದ್ರ ರಜಿಯಾ ಸುಲ್ತಾನ್. ಆದ್ರೆ ರಜಿಯಾನ್ಕಿಂತ ಮುಂಚೆ ಯಾರ ಅಧಿಕಾರಕ್ಕೆ ಬಂದಿದ್ರಂದ್ರೆ ರುಕ್ನುದ್ದೀನ್ ಫಿರೋಜ್ ಶಾ ಅಧಿಕಾರಕ್ಕೆ ಬಂದಿದ್ದ. ರುಕ್ನುದ್ದೀನ್ ಫಿರೋಜ್ ಶಾ. ಈ ರುಕ್ನುದ್ದೀನ್ ಫಿರೋಜ್ ಶಾ ಯಾರು ಅಂತಂದ್ರ ರಜಿಯಾಳ ಸಹೋದರನಾಗಿದ್ದ. ರಜಿಯಾಳ ಸಹೋದರನಾಗಿರುವಂತ ರುಕ್ನುದ್ದೀನ್ ಫಿರೋಜ್ ಶಾ ಅನ್ನುವಂತ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಬಂದಾಗ ರಜಿಯಾ ಹೇಳ್ತಾಳೆ, ಅಣ್ಣ, ತಂದೆಯ ಆಸೆ, ತಂದೆಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ತಂದೆಯ ಆತ್ಮಕ್ಕೆ ಶಾಂತಿ ದೊರೆಯಬೇಕಾದ್ರೆ ನಾನೇ ಅಧಿಕಾರಕ್ಕೆ ಬರಬೇಕು ಅಂತ. ಅವಾಗ ರುಕ್ನುದ್ದೀನ್ ಫಿರೋಜ್ ಶಾ ಹೇಳ್ತಾನ, ತಂಗಿ, ನೀನು ಹೆಣ್ಣು ಮಗಳು ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಕ್ ಸಾಧ್ಯ ಇಲ್ಲ ಅಂತ. ಅವಾಗ ರಜಿಯಾ ಹೇಳ್ತಾಳೆ, ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನೇ ಅಧಿಕಾರಕ್ಕೆ ಬರಬೇಕು ಅಂತ. ಅವಾಗ ರುಕ್ನುದ್ದೀನ್ ಫಿರೋಜ್ ಶಾ ಬಿದ್ದು ಅದ್ದೇ ಅಳ್ಳಕ್ ಶುರು ಮಾಡ್ತಾನೆ. ಹೆವಿ ಜ್ಯೂಸ್ ಕುಡಿತಿರ್ತಾನೆ ಈತ. ಹೆವಿ ಜ್ಯೂಸ್ ಕುಡಿದು ಎಲ್ಲರನ್ನ ಕರೀತಾನೆ, ನಮ್ಮ ತಂಗಿ ಹಿಂಗೆಲ್ಲ ಕತ್ತಾಳ, ಸ್ವಲ್ಪ ಹೇಳ್ರಿ ಆಕಿಗೆ ಅಂತ. ಅವಾಗ ಎಲ್ಲ ಅಲ್ಲಿ ಇರುವಂತ ಮೌಲ್ವಿಗಳು, ಉಲೇಮಾರರು ಎಲ್ಲರೂ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ರಜಿಯಾ ಕರೀತಾರೆ. ರಜಿಯಾ ಕರೆದು ಹೇಳ್ತಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಗಳಿಗೆ ಅಧಿಕಾರಕ್ಕೆ ಅವಕಾಶ ಇಲ್ಲ, ಇದನ್ನು ಇಸ್ಲಾಂ ಶರಿಯತ್ತು ಒಪ್ಪಿಕೊಳ್ಳುವುದಿಲ್ಲ ಅಂತ ರಜಿಯಾ ಹೇಳ್ತಾರೆ. ರಜಿಯಾ ಅಂತಾಳೆ, ಇದೊಂದು ಬಾರಿ ನನಗೆ ಅವಕಾಶ ಮಾಡಿಕೊಡಿ, ನೀವು ಹೇಳಿದ ಹಾಗೆ ಕೇಳುತ್ತೇನೆ, ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ. ಅವಾಗ ಉಲೇಮಾರರು, ಅಲ್ಲಿರುವಂತ ಪಂಡಿತ ವರ್ಗ, ಅಲ್ಲಿರುವಂತ ಅನೇಕ ಹಿರಿಯ ಖಲೀಫರ್ ವರ್ಗ, ಅವರೆಲ್ಲರ ವಿರೋಧದ ಮಧ್ಯದಲ್ಲಿ ಕೂಡ ರಜಿಯಾ ಅವರಿಗೆಲ್ಲ ಸಮಾಧಾನ ಮಾಡಿ ಅಧಿಕಾರನ ಸ್ವೀಕಾರ ಮಾಡ್ತಾಳೆ. ಅಧಿಕಾರ ಸ್ವೀಕಾರ ಮಾಡಿ ಒಳಗಡೆ ಅರಮನೆಗೆ ಹೋಗಿ ಪುರುಷ ವೇಷ ಧರಿಸಿಕೊಂಡು ಕ್ವಶನ್ ಕೇಳಿದ್ದಾರೆ, ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರದಾ ಪದ್ಧತಿಯನ್ನು ನಿಷೇಧ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದವರು ಯಾರು? ರಜಿಯಾ ಸುಲ್ತಾನ್. ಪರದಾ ಪದ್ಧತಿಯನ್ನು ವಿರೋಧ ಮಾಡಿ ಪರದಾ ಪದ್ಧತಿಯನ್ನು ತೆಗೆದು ಹಾಕಿ ಅರಮನೆಯಿಂದ ಹೊರಗಡೆ ಬರ್ತಾಳೆ. ಅರಮನೆಯಿಂದ ಹೊರಗಡೆ ಬಂದು ಆ ಪುರುಷ ವೇಷ ಧರಿಸಿಕೊಂಡು ಹೊರಗಡೆ ಬರುವಾಗ ಎಲ್ಲಾ ಉಲೇಮಾರರು, ಅಲ್ಲಿರುವ ಪಂಡಿತ ವರ್ಗ ಹಿಂಗ್ ನೋಡ್ತಾರೆ, ಏನ್ ಮಾಡಾಕತ್ತಿ ಅಂತ. ಕಣ್ಣು ಇಳಿಸರಲ್ಲೇ, ನಿಮ್ಮ ಕಣ್ಣ ಕಡಿತೀನಿ ಅಂದು ತಲೆ ಕಡ್ದು ಬಿಡ್ತೀನ.
ಯಾರು ಕಣ್ಣು ಮ್ಯಾಗ ಎತ್ತಂಗಿಲ್ಲ ಅಂತ. ಹಿಂಗ್ಯಾಕ್ರಿ ಮೇಡಮ್ ಅಂತ. ಹಿಂಗ್ಯಾಕ್ರಿ ಅಂದ್ರೆ ಈ ಸಾಮ್ರಾಜ್ಯದ ಒಡತಿ ನಾನು, ಈ ಸಾಮ್ರಾಜ್ಯದ ಮುಖ್ಯಸ್ಥೆ ನಾನು ಸಿಂಹಾಸನಕ್ಕೆ ಬಂದಿದ್ದೇನೆ, ಇನ್ನು ಮುಂದೆ ನಾ ಹೇಳ್ದಂಗೆ ಕೇಳ್ಬೇಕಂದಾಗ ಎಲ್ಲ ಮೌಲ್ಯಗಳು ತಲೆ ತೆಳಗಿಳಿಸ್ಬಿಟ್ರು. ಎಲ್ಲ ಮುಖಂಡರು, ಪಂಡಿತ ವರ್ಗ, ಅಲ್ಲಿರುವಂತ ಮಂತ್ರಿ ವರ್ಗ, ಆಯ್ತ್ರಿ ಮೇಡಮ್ ಇನ್ನು ಮುಂದೆ ಯಾವತ್ತೂ ನಾವು ತಲೆ ಮ್ಯಾಗ ಎತ್ತಂಗಿಲ್ಲ ಅಂತ ಒಂದು ಬಲಾಢ್ಯ ಆಳ್ವಿಕೆ ಮಾಡಿದಂತ ಹೆಣ್ಣು ಮಗಳು. ಆದರೆ ರಜಿಯಾ ತಾನು ಅಧಿಕಾರಕ್ಕೆ ಬಂದ ನಂತರ ರಜಿಯಾಳ ಆ ವೈಭವದ ಆಡಳಿತವನ್ನ ಆ 40 ಸರ್ದಾರ ಒಕ್ಕೂಟ ವಿರೋಧ ಮಾಡ್ತದ. ನಂಬಿಕಸ್ಥ ಸರ್ದಾರ ಒಕ್ಕೂಟ ಅಂತ ಹೇಳಿದ್ನಲ್ಲ, ಚಹಲ್ಗಾನಿ ಒಕ್ಕೂಟ ಅಂತ ಹೇಳಿದ್ನಲ್ಲ, ಆ ಚಹಲ್ಗಾನಿ ಒಕ್ಕೂಟ ಈ ಹೆಣ್ಣು ಮಗಳ ಕಾರ್ಯವೈಖರಿನ ವಿರೋಧ ಮಾಡ್ತಾರೆ. ಆ ಹೆಣ್ಣು ಮಗಳು ಏನು ಮಾಡ್ತಾಳಂದ್ರೆ ತನ್ನ ನಂಬಿಕಸ್ಥರನ್ನ ಅಪಾಯಿಂಟ್ ಮಾಡ್ಕೋತಾಳೆ. ಅದರಾಗ ವಿಶೇಷವಾದಂತ ಯಾವ ವ್ಯಕ್ತಿಯನ್ನ ಅಪಾಯಿಂಟ್ ಮಾಡಿಕೊಂಡ ಸಲುವಾಗಿ ಅವರು ಎದಿ ಹೊಡೆದು ಬಿಟ್ರು ಅಂತಂದ್ರೆ, ಯಾಕುತ್ ಅನ್ನುವಂತ ವ್ಯಕ್ತಿಯನ್ನ, ಅಭಿಷೇನಿಯಾದ ಒಬ್ಬ ವ್ಯಕ್ತಿ ಯಾಕುತ್. ಈ ಯಾಕುತ್ ಅನ್ನುವಂತ ವ್ಯಕ್ತಿ ಏನು ಮಾಡ್ತಿದ್ದ ಅಂತಂದ್ರೆ ಕುದುರೆ ಸವಾರಿಯನ್ನು ಕಲಿಸ್ತಿದ್ದ. ಕುದುರೆ ಸವಾರಿ ಕಲಿಸೋದು, ಅಮಾತ್ ಕುದುರೆ ಮ್ಯಾಗ ಅವಳನ್ನ ಎತ್ತಿಡೋದು, ಕುದುರೆ ಮ್ಯಾಲಿಂದ ಅವಳನ್ನ ತೆಳಗಿಳಿಸ್ಕೊಳ್ಳೋದು. ಯಾವಾಗ ಅಮಾತ್ ಎತ್ತಿಡ್ತಿದ್ನೋ ಅವಾಗೆಲ್ಲ ಮೌಲ್ಯಗಳು, ಅಲ್ಲಿರುವಂತ ಉಲೇಮಾರ ವರ್ಗ, ಅಲ್ಲಿರುವಂತ ಪಂಡಿತ ವರ್ಗ, ಅಲ್ಲಿರುವಂತ ಸರ್ದಾರ ಒಕ್ಕೂಟ ಹಿಂಗೆ ನೋಡೋರು, ಏನ್ ಮಾಡಕತ್ತಿಯಲೇ ಅಂತ. ಅಷ್ಟ್ರ ಮಟ್ಟಿಗೆ ಅವರೆಲ್ಲ ಗಾಬರಿ ಬಿಡೋರು. ಹಾಗಾದರೆ ಯಾಕುತ್ ಮತ್ತು ರಜಿಯಾಳ ಮಧ್ಯದಲ್ಲಿ ಆ ರಜಿಯಾಳ ಅವನೊಂದಿಗೆ ಸಲಿಗೆಯಿಂದ ಇದ್ದದ್ದು ಯಾರಿಗೆ ಆಗಿ ಬರಲಿಲ್ಲ. ಮನಸ್ಸಿಗೆ ತಾಪ ಆಲಕತ್ತು, ಹೊಟ್ಟ್ಯಾಗ ಹಸಿಮೆಣಸಿಗೆ ಕರೆದಂಗ ಆಲಕತ್ತು. ಆ ವಿಷಯನಾದ ಯಾಕುತ್ತನನ್ನ ಪ್ರೀತಿಸಿ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದ್ದು ಉಳಿದೆಲ್ಲರಿಗೆ ಆಗಿ ಬರಲಿಲ್ಲ. ಈ ಹೆಣ್ಣು ಮಗಳು ಯಾರನ್ನ ಪ್ರೀತಿಸ್ತಾ ಇದ್ದಳು ಅಂತಂದ್ರೆ ಯಾಕೂತನನ್ನ. ಈ ಒಂದು ಹೆಣ್ಣು ಮಗಳಿಗೆ ಬ್ಯಾರೆದವ್ರ ಕಣ್ಣಿತ್ತು. ಈ ಹೆಣ್ಣು ಮಗಳನ್ನ ಯಾರು ಪ್ರೀತಿಸ್ತಾ ಇದ್ರು ಅಂತಂದ್ರ ಇನ್ನೊಬ್ಬ ಇಲ್ಲಿ ಬಗಲ ಹೊಂದಿತ್ತದು. 24 ಗಂಟೆ 7 ಗುಂಗಿನಾಗ ಇರ್ತಿದ್ದವ, 24 hours. ಅವ ಯಾರು ಅಂತಂದ್ರ ಯಾರು ಆ ರಾಜನ ಹೆಸರೇನು ಯಾರು ಹೇಳ್ತಾರೆ? ಬಟಂದದ ಅರಸನಾಗಿರುವಂತ ಅಲ್ತೂನಿಯಾ ಅಂತಿದ್ದ. ಅಲ್ತೂನಿಯಾ. ಈ ಅಲ್ತೂನಿಯಾ ಅನ್ನುವಂತ ವ್ಯಕ್ತಿ 24 ಗಂಟೆ ಕನಿಷ್ಠನಾಗ ಅವಳ ಬಗ್ಗೆನೂ ವಿಚಾರ ಮಾಡವ, 24 hours. ನೋಡಿ, ಒಂದಕ್ಕೊಂದು ತಾಳಿಲ್ಲ ಮೇಳಿಲ್ಲ. ರಜಿಯಾ ತನ್ನ ಅಧಿಕಾರಾವಧಿಯಲ್ಲಿ ಮಾಡಿದಂತ ಸಾಧನೆಗಳಲ್ಲಿ ನಂಬರ್ 1 ಸಾಧನೆ ಏನು ಅಂದ್ರ, ಇವಳು ಒಂದು ನಾಣ್ಯ ಹೊಡೆಸ್ತಾಳೆ, ರಜಿಯಾತಲ್ ದುನಿಯಾ ಅಂತ. ರಜಿಯಾತಲ್ ದುನಿಯಾ. ಈ ರಜಿಯಾತಲ್ ದುನಿಯಾ ಎಂಬ ನಾಣ್ಯವನ್ನು ಹೊಡಿಸಿದಳು. ಇದು ಕ್ವಶನ್ ಆಗಿದೆ. ಇವಳ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧವಾದ ಕವಿ ಇದ್ದ, ಮಿನಾಜ್ ಉಸ್ ಸಿರಾಜ್ ಅಂತ ಹೇಳಿ. ಮಿನಾಜ್ ಮನಿ ಎಫ್ ಡಿ ಕ್ವಶನ್ ಇದು. ಉಸ್ ಸಿರಾಜ್. ಈ ಮಿನಾಜ್ ಉಸ್ ಸಿರಾಜ್ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು ಅಂತಂದ್ರ, ಮಿನಾಜ್ ಎಸ್ ಸಿರಾಜ್ ಬರೆದ ಪ್ರಸಿದ್ಧವಾದ ಕೃತಿ ತಬಕತ್ ಇ ನಾಸಿರಿ ಅಂತ. ತಬಕತ್ ಇ ನಾಸಿರಿ. ತಬಕತ್ ಇ ನಾಸಿರಿ ಎಂಬ ಕೃತಿಯನ್ನು ಬರೆದಂತ ವ್ಯಕ್ತಿ ಯಾರಂದ್ರ ಮಿನಾಜ್ ಉಸ್ ಸಿರಾಜ್. ಅವಾಗ ಅವರೆಲ್ಲ ಇವಳ ಆಳ್ವಿಕೆಯನ್ನು ಕಂಡು, ಇವಳ ವೈಭವವನ್ನು ಕಂಡು ಅವರೆಲ್ಲ ಏನು ಮಾಡಿದಾರೆ ಅಂದ್ರೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡು ಇಲ್ಲಿ ಬಟಂದದ ಗವರ್ನರ್ ಹೇಳ್ಬಿಟ್ರು, ನೀ ಬಂದ್ಬಿಡಪ್ಪ, ಬಂದ್ ಹೆಂಗಾರ ಮಾಡಿ ಅವಳನ್ನು ಕಿಡ್ನಾಪ್ ಮಾಡ್ಕೊ ಹೋಗಂದಾಗ ಅಲ್ತೂನಿಯಾ ಬಂದು ಅವಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಆ ಅಲ್ತೂನಿಯಾ ಬಂದು ರಜಿಯಾಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಮ್ರಾಜ್ಯದಲ್ಲಿ ವಶಪಡಿಸಿಕೊಳ್ತಾರೆ. ಅದೇ ಸಮಯದಲ್ಲಿ ಯಾಕೂತನನ್ನು ಕೊಂದು ಹಾಕಿಬಿಡ್ತಾರೆ. ಆ 40 ಸರ್ದಾರರ ಒಕ್ಕೂಟ ಇತ್ತಲ್ಲ, ಸ್ಥಳೀಯ ಸೈನಿಕರು ಎಲ್ಲ ಒಂದಾಗಿ ಏನ್ ಮಾಡಿಬಿಟ್ರು ಅಂದ್ರೆ ಯಾಕೂತನನ್ನು ಕೊಲೆ ಮಾಡ್ತಾರೆ. ಯಾಕೂತ ಕೊಲೆ ಮಾಡಿದ ವಿಷಯ ರಜಿಯಾಳಿಗೆ ಗೊತ್ತಾಗ್ತದೆ. ರಜಿಯಾಳ ಮನಸ್ಸು ಬಹಳಷ್ಟು ನೊಂತದೆ, ಅಳಕ್ ಶುರು ಮಾಡ್ತಾಳೆ. ಎಂತ ಈ ಒಂದು ದುಷ್ಟ ಸಮಾಜದಲ್ಲಿ ನಮ್ಮ ಪ್ರೀತಿಗೆ ಮೌಲ್ಯ ಇಲ್ಲ ಅಂತೇಳಿ ಅಳುವಂತ ಸಮಯದಲ್ಲಿ ರಾಜ್ಯ ರಕ್ತ ಹರಿತಿತ್ತು, ಇಲ್ತಮಶನ ರಕ್ತ. ರಾಜ್ಯ ತಾಂತ್ರಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟವಳು, ಒಂದು ನೈಪುಣ್ಯಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟವಳು. ಅವಳು ಏನು ವಿಚಾರ ಮಾಡಿದಳಂದ್ರ, ಹಿಂಗಾದ್ರ ಸರಿ ಕಾಣಂಗಿಲ್ಲ ಅಂತೇಳಿ ಆ ಪಕ್ಕದಲ್ಲಿರುವಂತ ರಾಜನ ಕರೆದಳು. ಏನ್ ಕರೆದಳು ಅಂದ್ರೆ, ಅಭಿಷೇನ್ ಇದು ಪಟ್ಟಣದ ಅಲ್ತೂನಿಯಾ, ನೀನು ನನ್ನ ಮದುವೆ ಎಳಬಾರ್ದು, ಯಾರು ಸುಮ್ ಕೂತ್ ಕೇಳಬೇಕು ಪಾಠ. ಆ ಅಲ್ತೂನಿಯಾ ನೀನು ನನ್ನ ಮದುವೆ ಆಗ್ತೀಯಾ ಅಂತ. ಅಲ್ತೂನಿಯಾ ನೀ ನನ್ನ ಮದುವೆ ಆಗ್ತಿದ್ಯಾ ಅಂದ್ರೆ ಇದಕ್ಕಿಂತ ಸಂತೋಷ ಸುದ್ದಿ ಯಾವುದೂ ಎಲ್ಲೇ ಇಲ್ಲ. ಆ ಅಲ್ತೂನಿಯಾ ಮದುವೆ ಆಗೇ ಬಿಟ್ಟ. ಮದುವೆಯಾಗಿ ನೇನು ದೆಹಲಿಯಿಂದ ಏನು ಆ ಬಟನ್ನಿಂದ ದೆಹಲಿಗೆ ಬರುವಂತ ಸಮಯದಲ್ಲಿ ದೆಹಲಿಯ ಹೊರವಲಯದಲ್ಲಿ ಬೊಹರಂ ಶಾ ಅನ್ನುವಂತ ವ್ಯಕ್ತಿ ಏನು ಮಾಡಿದ ಅಂದ್ರ 1240 ಅಕ್ಟೋಬರ್
14ನೇ ತಾರೀಕು 1240 ಅಕ್ಟೋಬರ್ 14ನೇ ತಾರೀಕ ರಜಿಯಾ ಮತ್ತು ಆ ಒಂದು ಅಲ್ತೂನಿಯಾ ಇಬ್ಬರನ್ನು ದೆಹಲಿಯವರ ವಲಯದಲ್ಲಿ ಕೊಲೆ ಮಾಡಲಾಯಿತು. ಹೀಗೆ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಕೊಲೆಯಾಗಿರುವಂಥ ಒಬ್ಬ ಹೆಣ್ಣು ಮಗಳು ಬಹುಶಃ ಭಾರತದ ಇತಿಹಾಸದಲ್ಲಿ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ದೆಹಲಿಯನ್ನು ಆಳ್ವಿಕೆ ಮಾಡಿದ ಅಥವಾ ಮಧ್ಯಯುಗೀನ ಕಾಲದಲ್ಲಿ ಭಾರತವನ್ನು ಆಳಿದ ಮೊದಲ ಮತ್ತು ಏಕೈಕ ಮಹಿಳೆ ಯಾರಂದ್ರ ರಜಿಯಾ ಅಂತ ಕರಿತೀವಿ. ಹೀಗೆ ಅವರ ಸಾವಿನೊಂದಿಗೆ ಆ ಕೊಲೆಯೊಂದಿಗೆ 3 ವ್ಯಕ್ತಿಗಳು ಸತ್ತೋಗಿದ್ರು. ಅಲ್ತುನಿಯಾ ಸತ್ತ, ಇನ್ನ ಯಾಕೂತ್ ಸತ್ತ, ಮತ್ತೆ ರಜಿಯಾ ಬೇಗಂ ಸತ್ತಳು. ಹೀಗೆ ಇವರ ಸಾವಿನ ನಂತರ ಬಹ್ರಂ ಶಾ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬಂದ ಅಂತ ಹೇಳಿ ನಾವು ನೋಡ್ತೀವಿ. ಬಹುಶಃ ಗುಲಾಮಿ ಸಂತತಿಯ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೆವು. ಗುಲಾಮಿ ಸಂತತಿಯ ಇತಿಹಾಸದಲ್ಲಿ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ದೆಹಲಿಯನ್ನು ಆಳ್ವಿಕೆ ಮಾಡಿದಂಥ ಹೆಣ್ಣು ಮಗಳು ದೆಹಲಿಯ ರಜಿಯಾ ಸುಲ್ತಾನ್. ರಜಿಯಾಳು ಮರಣದ ನಂತರ, ಯಾಕಂದರೆ ರಜಿಯಾಳ ಮರಣದ ನಂತರ ಸಾಕಷ್ಟು ಬದಲಾವಣೆಗಳಾಗ್ತವೆ. ಇಲ್ಲಿ ಬಹ್ರಂ ಶಾ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಬಹ್ರಂ ಶಾ ಎಂಬ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಆತನ ಕಾಲಾವಧಿ 1240ರಿಂದ 1242ರವರೆಗೆ. ಬಹ್ರಂ ಶಾ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರಂದರೆ ಅಲ್ಲಾವುದ್ದೀನ್ ಮಸೂದ್. ಅಲ್ಲಾವುದ್ದೀನ್ ಮಸೂದ್. ಈ ಅಲ್ಲಾವುದ್ದೀನ್ ಮಸೂದನ ಕಾಲಾವಧಿ 1242ರಿಂದ 1246ರವರೆಗೆ. ಅಲ್ಲಾವುದ್ದೀನ್ ಮಸೂದ್ ಅನ್ನುವಂಥ ವ್ಯಕ್ತಿ. ಅಲ್ಲಾವುದ್ದೀನ್ ಮಸೂದ ನಂತರ ಅಧಿಕಾರಕ್ಕೆ ಬಂದವರು ನಾಸಿರುದ್ದೀನ್ ಮೊಹಮ್ಮದ್. ನಾಸಿರುದ್ದೀನ್ ಮೊಹಮ್ಮದನ ಕಾಲಾವಧಿ 1246ರಿಂದ 1264ರವರೆಗೆ ಆಳ್ವಿಕೆ ಮಾಡ್ತಾನೆ ನಾಸಿರುದ್ದೀನ್ ಮೊಹಮ್ಮದ್. ಬಹುಶಃ ನಾಸಿರುದ್ದೀನ್ ಮೊಹಮ್ಮದನ ಅಸಮರ್ಥ ವ್ಯಕ್ತಿಯಾಗಿದ್ದ, ಅಷ್ಟೊಂದು ಸಮರ್ಥ ವ್ಯಕ್ತಿ ಆಗಿರಲಿಲ್ಲ. ನೋಡಿ, ರಜಿಯಾಳ ಮರಣದ ನಂತರ ಉತ್ತರಾಧಿಕಾರಿಗಳಾಗಿ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿಗಳೆಲ್ಲ ಇವರು. ಫಸ್ಟ್ ಬಹ್ರಂ ಶಾ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಬಹ್ರಂ ಶಾ ನಂತರ ಅಲ್ಲಾವುದ್ದೀನ್ ಮಸೂದ್ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಅಲ್ಲಾವುದ್ದೀನ್ ಮಸೂದ್ ನಂತರ ನಾಜರುದ್ದೀನ್ ಮೊಹಮ್ಮದ್ ಶಾ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ನಾಜರುದ್ದೀನ್ ಮೊಹಮ್ಮದ್ ಶಾನ ಕಾಲದಲ್ಲಿ ಅಷ್ಟೊಂದು ಪ್ರಬಲವಾಗಿರುವಂಥ ವ್ಯಕ್ತಿ ಆಗಿರಲಿಲ್ಲ. ಬಟ್ ನಾಜರುದ್ದೀನ್ ಮೊಹಮ್ಮದ್ ಶಾನ ಉತ್ತಮ ಒಬ್ಬ ಕ್ಯಾಲಿಗ್ರಾಫಿ ಅನ್ನುವಂಥ ಒಂದು ಕಲೆ ಇದೆಯಲ್ಲ, ಆ ಕ್ಯಾಲಿಗ್ರಾಫಿ ಕಲೆಯಲ್ಲಿ ನಿಪುಣನಾಗಿದ್ದ. ಕುರಾನಿನ ಉಕ್ತಿಗಳನ್ನು ಬರೆಯುವಂಥದ್ದು ಕ್ಯಾಲಿಗ್ರಾಫಿ ಅಂತ ಕರಿತೀವಿ. ಕ್ಯಾಲಿಗ್ರಾಫಿ ಕಲೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಅಳವಡಿಸಿಕೊಂಡಂಥ ವ್ಯಕ್ತಿ ಯಾರಂದರೆ ನಾಜರುದ್ದೀನ್ ಮೊಹಮ್ಮದ್ ಶಾ ಅಂತ ಹೇಳಿ ಗುರುತಿಸ್ತೀವಿ. ನಾಜರುದ್ದೀನ್ ಮೊಹಮ್ಮದ್ ಶಾ. ಇಲ್ಲಿ ನೇರವಾಗಿ ನಾವು ಬಲ್ಬನ್ನ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬಲ್ಬನ್ ಒಬ್ಬ ಈ ಗುಲಾಮಿ ಸಂತತಿಯ ಪ್ರಸಿದ್ಧ ಹೋರಾಟಗಾರ. ಯಾರವರು? ಬರೀ ಸರ್ ಟಿ ಕುಡಿಯಮ್ಮನವರವರು. ಲೇನ್ ಪೋಲ್ ಅನ್ನುವಂಥ ಇತಿಹಾಸಕಾರ ಒಂದು ಮಾತು ಹೇಳ್ತಾನೆ. ಲೇನ್ ಪೋಲ್ ಅನ್ನುವಂಥ ಇತಿಹಾಸಕಾರ, ಈ ಲೇನ್ ಪೋಲ್ ಅನ್ನುವಂಥ ಇತಿಹಾಸಕಾರ ಏನು ಹೇಳ್ತಾನಂದ್ರೆ, ಬಲ್ಬನ್ ಒಬ್ಬ ಗುಲಾಮನಾಗಿ ನೋಡಿ, ಲೇನ್ ಪೋಲ್ ಎಂಬ ಇತಿಹಾಸಕಾರ ಹೇಳಿದಂಥ ಮಾತೇನಂದ್ರೆ, ಬಲ್ಬನ್ ಒಬ್ಬ ಗುಲಾಮನಾಗಿ, ನೀರು ಪೂರೈಸುವ ಕಾರ್ಮಿಕನಾಗಿ, ನೀರು ಪೂರೈಸುವ ಕಾರ್ಮಿಕನಾಗಿ
ನೀರು ಪೂರೈಸುವ ಕಾರ್ಮಿಕನಾಗಿ, ಒಬ್ಬ ಬೇಟೆಗಾರನಾಗಿ, ಒಬ್ಬ ಸೈನ್ಯಾಧಿಪತಿಯಾಗಿ, ರಾಜತಾಂತ್ರಿಕ ವ್ಯಕ್ತಿಯಾಗಿ, ನೋಡಿ ಒಬ್ಬ ಸುಲ್ತಾನನಾಗಿ ಸೇವೆ ಮಾಡಿದಂಥ ವ್ಯಕ್ತಿ ಅಂಥೇಳಿ ಯಾರು ಹೇಳ್ತಾರಂದರೆ ಪ್ರಸಿದ್ಧ ಇತಿಹಾಸಕಾರನಾಗಿರುವಂಥ ಲೇನ್ಪೋಲ್ ಎಂಬ ಇತಿಹಾಸಕಾರಿ ಮಾತು ಹೇಳ್ತಾನೆ. ಲೇನ್ಪೋನ್ ಎಂಬ ಇತಿಹಾಸಕಾರ ಹೇಳಿದಂಥ ಮಾತೇನೆಂದರೆ, ಒಬ್ಬ ಗುಲಾಮನಾಗಿ ಸೇವೆ ಮಾಡ್ತಾನೆ, ಒಬ್ಬ ನೀರು ಪೂರೈಸುವ ಕಾರ್ಮಿಕನಾಗಿ ಸೇವೆ ಮಾಡ್ತಾನೆ, ಒಬ್ಬ ಬೇಟೆಗಾರನಾಗಿ ಸೇವೆ ಮಾಡ್ತಾನೆ, ಸೇನಾಧಿಪತಿಯಾಗಿ, ರಾಜ್ಯತಾಂತ್ರಿಕ ವ್ಯಕ್ತಿಯಾಗಿ, ಸುಲ್ತಾನ್ನಾಗಿ ಸೇವೆಯನ್ನು ಮಾಡಿದಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಯಾರು ಅಂತಂದರೆ ಗಿಯಾಸುದ್ದೀನ್ ಬಲ್ಬನ್. ಕರೆಕ್ಟಾ? ಹಾಗಾದರೆ ಗಿಯಾಸುದ್ದೀನ್ ಬಲ್ಬನನ ಸಾಧನೆಗಳನ್ನು ತೆಗೆದುಕೊಂಡಾಗ ಗಿಯಾಸುದ್ದೀನ್ ಬಲ್ಬನನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ? ಗಿಯಾಸುದ್ದೀನ್ ಬಲ್ಬನ್ (1265ರಿಂದ 1287) ಕ್ರಿಸ್ತಶಕ 1265ರಿಂದ 1287 ಗಿಯಾಸುದ್ದೀನ್ ಬಲ್ಬನ್ನ ಟರ್ಕಿಯ ಇಲ್ಬರಿ ವಂಶಕ್ಕೆ ಸೇರಿದವನು. ಬಲ್ಬನ್ ಟರ್ಕಿಯ ಇಲ್ಬರಿ ವಂಶಕ್ಕೆ ಸೇರಿದವನು. ಇವನು ಇಲ್ಬರಿ ವಂಶಕ್ಕೆ ಸೇರಿದವನು. ನೋಡಿ, ಬಲ್ಬನ್ ಯಾವ ಪಂಗಡಕ್ಕೆ ಸೇರಿದವನು ಅಂದರೆ ಟರ್ಕಿಯ ಇಲ್ಬರಿ ವಂಶಕ್ಕೆ ಸೇರಿದವನು. ಇವನ ಮೊದಲ ಹೆಸರು ಬಾಹುದ್ದೀನ್ ಆಗಾ ಖಾನ್ ಅನ್ನುವಂಥ ವ್ಯಕ್ತಿ. ಇವನ ಮೊದಲ ಹೆಸರು ಏನಂದ್ರೆ ಬಾಹುದ್ದೀನ್ ಆಗಾ ಖಾನ್. ಇವನ ಮೊದಲ ಹೆಸರು ಬಾಹುದ್ದೀನ್ ಆಗಾ ಖಾನ್ ಅನ್ನುವಂಥ ವ್ಯಕ್ತಿ. ಹಾಗಾದರೆ 1265ರಲ್ಲಿ ಯಾರ ಮರಣದ ನಂತರ ಅಧಿಕಾರಕ್ಕೆ ಬಂದ ಅಂದರೆ ನಾಜರುದ್ದೀನ್ ಮೊಹಮ್ಮದ್ ಶಾನ ಮರಣದ ನಂತರ. ನಾಜರುದ್ದೀನ್ ಮೊಹಮ್ಮದ್ ಶಾನ ಮರಣದ ನಂತರ ನಾಜರುದ್ದೀನ್ ಮೊಹಮ್ಮದನ ಮರಣದ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರಂದ್ರೆ ಈತ. ಮಲ್ಲು, ಏನಪ್ಪ ನಿನ್ನ ಕ್ವಶನ್? ನಾನು ನೇರವಾಗಿ ಬಲ್ಬನ್ನನ ಸಾಧನೆಗಳನ್ನು ಹೇಳ್ತೀನಿ ನೋಡಿ. ಬಲ್ಬನ್ ಮಾಡಿದಂಥ ಸಾಧನೆಗಳೇನು? ಬಲ್ಬನ್ನನ ಸಾಧನೆಗಳೇನು ಅಂತಂದರೆ, ಈತ ಒಂದನೇ ಸಾಧನೆ ಏನು ಮಾಡಿದ ಅಂದ್ರೆ ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದ. ಇಲ್ತಮಶನ ಕಾಲದಲ್ಲಿ 40 ಜನ ಸರ್ದಾರ್ ಒಕ್ಕೂಟ ಇತ್ತಲ್ಲ, ಸರ್ದಾರರ ಒಕ್ಕೂಟ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಚಹಲ್ಗಾನಿ ಒಕ್ಕೂಟ ಅಂತ ಕರೀತಿದ್ರು. 40 ಜನ ಸರ್ದಾರರ ಒಕ್ಕೂಟವಾಗಿರುವಂಥ ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದಂಥ ವ್ಯಕ್ತಿ ಈತ. ಪಾಯಿಂಟ್ ನಂಬರ್ 1, ಚಹಲ್ಗಾನಿ ಒಕ್ಕೂಟವನ್ನು ರದ್ದು ಮಾಡಿದನು. ಸರ್, ಮತ್ತು ಚಹಲ್ಗಾನಿ ಒಕ್ಕೂಟ ರದ್ದು ಮಾಡಿ ಏನು ಮಾಡಿದ? ಚಹಲ್ಗಾನಿ ಒಕ್ಕೂಟ ರದ್ದು ಮಾಡಿ ಏನು ಮಾಡಿದ ಅಂತಂದ್ರೆ, ಅದಕ್ಕೆ ಬೆನ್ನಲೆಯಾಗಿ ಅದಕ್ಕೆ ಒಂದು ಉತ್ತಮವಾದಂಥ ಗುಪ್ತಚರ ಇಲಾಖೆಯನ್ನು ಜಾರಿಗೆ ತರ್ತಾನೆ.
ಗುಪ್ತಚರ ಇಲಾಖೆಯನ್ನು. ಚಹಲ್ಗಾನಿ ಒಕ್ಕೂಟದ ಬದಲಾಗಿ ಗುಪ್ತಚರ ಇಲಾಖೆಯನ್ನು ಜಾರಿಗೆ ತಂದಂಥ ವ್ಯಕ್ತಿ. ಒಳ್ಳೆಯದು ಮಲ್ಲು, ಒಳ್ಳೆಯದು. ಆಯ್ತು ಸರ್, ಡ್ಯೂಟಿ ಹೋದಾಗ ಸರ್ ಇವಾಗ ಬಂದು ನಿಮ್ಮ ಕ್ಲಾಸ್ ಕೇಳ್ತಾ ಇದ್ದೀನಿ. ಒಳ್ಳೇದಾಗಲಿಪ್ಪ, ಕೇಳು. 40 ಸರ್ದಾರರ ಒಕ್ಕೂಟವನ್ನು ರದ್ದು ಮಾಡಿ ಗುಪ್ತಚರ ಇಲಾಖೆಯನ್ನು, ಉತ್ತಮವಾಗಿರುವಂಥ ಗುಪ್ತಚರ ಇಲಾಖೆಯನ್ನು ಜಾರಿಗೆ ತಂದಂಥ ವ್ಯಕ್ತಿ. ಸೈನ್ಯ ಸುಧಾರಣೆಗಾಗಿ ಒಂದು ಇಲಾಖೆಯನ್ನು ಜಾರಿಗೆ ತರ್ತಾನೆ, ದಿವಾನ್ ಇ ಅರೀಜ್. ದಿವಾನ್ ಇ ಅರೀಜ್. ಈ ದಿವಾನ್ ಇ ಅರೀಜ್ ಎಂಬ ಇಲಾಖೆಯ ಮುಖ್ಯ ಉದ್ದೇಶ ಏನಂದರೆ, ಯಾವ ಉದ್ದೇಶಕ್ಕಾಗಿ ಇದನ್ನು ತಂದ ಅಂತಂದ್ರೆ, ಸೈನ್ಯ ಸುಧಾರಣೆಗಾಗಿ, ಸೈನ್ಯವನ್ನು ಇಂಪ್ರೂವ್ಮೆಂಟ್ ಮಾಡುವ ಸಲುವಾಗಿ, ಸೈನ್ಯವನ್ನು ಸುಧಾರಣೆ ಮಾಡುವ ಸಲುವಾಗಿ, ಸೈನ್ಯ ಸುಧಾರಣೆಗಾಗಿ ದಿವಾನ್ ಇ ಅರೀಜ್ ಎಂಬ ಒಂದು ಹೊಸ ಇಲಾಖೆಯನ್ನು ಜಾರಿಗೆ ತಂದನು ಅಂತ. ದಿವಾನ್ ಇ ಅರೀಜ್. ಮತ್ತು ಇನ್ನೊಂದು ಭಾಳ ಫೇಮಸ್ ಕ್ವಶನ್ ಇವನ ಮೇಲೆ ಅಂತಂದ್ರೆ, ಇರಾನಿನ ದೈವ ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ. ಇದು ಕ್ವಶನ್ ಆಗಿದೆ ನೋಡಿ. ಇರಾನಿಯ ದೈವ ಸಿದ್ಧಾಂತವನ್ನು, ರಾಜ್ಯ ದೈವಿಕ ಹಕ್ಕು ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ. ರಾಜ್ಯ ದೈವಿಕ ಹಕ್ಕು ಸಿದ್ಧಾಂತ. ಏನು ಸರ್ ಹಿಂಗಂದ್ರ ಅಂತಂದ್ರೆ, ರಾಜನೇ ದೇವರು ಅಂತ ಹೇಳ್ತಿದ್ದೇವೆ. ರಾಜನಕ್ಕಿಂತ ದೊಡ್ಡವನು ಯಾವನೂ ಅಲ್ಲ, ರಾಜನೇ ದೇವರು. ಅತಿ ಹೆಚ್ಚು ಮಂಗೋಲಿಯನರು ದಾಳಿ ಮಾಡಿದ್ದು ಯಾರ ಕಾಲದಲ್ಲಿ ಅಂದ್ರೆ, ಇಲ್ತಮಷನ ಕಾಲದಲ್ಲಿ. ಇವ ಮಂಗೋಲಿಯನರ ದಾಳಿನ ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡ್ತಾನೆ. ಇವ ದೆಹಲಿ ಸುತ್ತಲೂ ಬೇರೆ ಬೇರೆ ಕೋಟೆಗಳನ್ನು ಕಟ್ತಾನೆ. ಇವ ಶಾಣೆ ಇದ್ದ. ಇವ ಗೋಪಾಲಗಿರಿ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ. ವೀರೇಶ್ ಕರೆಕ್ಟ್ ಆನ್ಸರ್. ವೀರೇಶ್ ಕರೆಕ್ಟ್. ರಾಜ್ಯ ದೈವಿಕ ಸಿದ್ಧಾಂತ ಹಕ್ಕನ್ನು ಜಾರಿಗೆ ತರ್ತಾನೆ. ಅಂದರೆ ರಾಜನೇ ದೇವರು ಅಂತ. ರಾಜನು ದೇವರ ಪ್ರತಿನಿಧಿ ಅಂತ ಹೇಳ್ತಿದ್ದೇವೆ. ರಾಜನಿಗಿಂತ ದೊಡ್ಡವ ಯಾರೂ ಅಲ್ಲ, ರಾಜನೇ ದೇವರ ಪ್ರತಿನಿಧಿ. ರಾಜ್ಯ ದೈವಿಕ ಹಕ್ಕು ಸಿದ್ಧಾಂತವನ್ನು ಜಾರಿಗೆ ತಂದು 2 ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ಒಂದು ಸಿಜ್ದಾ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಿಜ್ದಾ ಪದ್ಧತಿ. ಇನ್ನೊಂದು ಪೈಬೋಸ್ ಪದ್ಧತಿ. ಇವೆರಡರ ಮೇಲೆ ಕ್ವಶನ್ ಆಗಿದೆ ನೋಡಿ. ಸಿಜ್ದಾ ಹೆಸರೇ ಇದೆ ನೋಡಿ, ಇದು ನೆನಪಿಡಿ. ಶಿರಸಾಷ್ಟಾಂಗ ನಮಸ್ಕಾರ ಮಾಡುವ ಪದ್ಧತಿ. ರಾಜನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಪದ್ಧತಿ. ಕರೆಕ್ಟಾ? ರಾಜನಿಗೆ ಶಿರಸಾಷ್ಟಾಂಗ, ಅಂತ ಆ ಶಬ್ದ ಇದೆ ನೋಡಿ, ಮೀನಿಂಗ್ ಇದೆ ನೋಡಿ. ಅಂದ್ರೆ ಏನು? ಶಿರಸಾಷ್ಟಾಂಗ ನಮಸ್ಕಾರ ಮಾಡುವುದು. ರಾಜನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವ ಪದ್ಧತಿಗೆ ಸಿಜ್ದಾ ಅಂತ ಕರೆದರೆ, ಪಾದಗಳನ್ನು ಚುಂಬಿಸುವುದು. ಪೈ. ಕರೆಕ್ಟಾ? ಸಿಜ್ದಾ ಎಂದರೆ ರಾಜನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಪದ್ಧತಿ. ಶಿರಸಾಷ್ಟಾಂಗ. ನಮಸ್ಕಾರ ಮಾಡುವ ಪದ್ಧತಿಗೆ ಸಿಜ್ದಾ ಅಂತ ಕರೆದರೆ, ಪೈಬೋಸ್ ಅಂದ್ರೇನು? ರಾಜನ ಪಾದಗಳಿಗೆ ಚುಂಬಿಸಿ ನಮಸ್ಕರಿಸುವುದು. ರಾಜನ ಪಾದಗಳಿಗೆ ಚುಂಬಿಸಿ ನಮಸ್ಕರಿಸುವುದು. ಸಿಜ್ದಾ ಎಂದರೆ ರಾಜನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವುದು. ಪೈಬೋಸ್ ಎಂದರೆ ರಾಜನಿಗೆ ಪಾದಗಳಿಗೆ ಚುಂಬಿಸಿ ಮಾಡುವಂಥ ಪದ್ಧತಿಗೆ ಇದೆಯಲ್ಲ, ಅದನ್ನು ಏನಂತ ಕರೀತಾರೆ ಅಂದರೆ ಪೈಬೋಸ್ ಅಂತ ಕರಿತೀವಿ. ಎರಡೂ ಭಾಳ ಇಂಪಾರ್ಟೆಂಟ್ ನೋಡಿ. ಇರಾನಿನ ದೈವಿಕ ಹಕ್ಕು ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ. ಸಿಜ್ದಾ ಮತ್ತು ಪೈಬೋಸ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಿಜ್ದಾ ಎಂದರೆ ರಾಜನ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವುದು, ಒಂದು ವಿಶಿಷ್ಟವಾಗಿರುವಂಥ ಪದ್ಧತಿ ಇದು. ರಾಜನ ಕಂಡ ತಕ್ಷಣ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವುದು. ಪೈಬೋಸ್ ಎಂದರೆ ಆತನ ಪಾದಗಳನ್ನು ಚುಂಬಿಸುವಂಥ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಪೈಬೋಸ್ ಅಂತ ಕರೀತಾರೆ.
ಈ ಎರಡು ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ಇನ್ನು ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡುವ ಸಲುವಾಗಿ ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡುವ ಸಲುವಾಗಿ ಒಂದು ಉತ್ಸವನ ಆರಂಭ ಮಾಡ್ತಾನೆ. ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡುವ ಸಲುವಾಗಿ ಆರಂಭ ಮಾಡಿದಂಥ ಉತ್ಸವದ ಹೆಸರು ಏನು ಅಂತಂದ್ರೆ ನವರೋಜ್ ಉತ್ಸವ. ಇದು ಕ್ವಶನ್ ಆಗಿದೆ ನೋಡಿ. ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡಲು ಆರಂಭ ಮಾಡಿದಂಥ ಉತ್ಸವ ಯಾವುದಂದ್ರೆ ನವರೋಜ್ ಉತ್ಸವ. ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡಲು ಆರಂಭ ಮಾಡಿದಂಥ ಉತ್ಸವದ ಹೆಸರು ನವರೋಜ್ ಉತ್ಸವನ ಆರಂಭ ಮಾಡಿದ. ಇದು ಕ್ವಶನ್ ಆಗಿದೆ. ನವರೋಜ್ ಉತ್ಸವನ ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಇವನಿಗೆ ಸಲ್ತದೆ. ಇದು ತಲೆತಲಾಂತರಗಳಿಂದ ಬೆಳೆದುಕೊಂಡು ಹೋಗಿರುವಂಥ ಪದ್ಧತಿ ಇದು. ಈತ ಅನುಸರಿಸಿದ ನೀತಿ ಯಾವುದು ಅಂತಂದ್ರೆ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ. ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ. ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ. ಈತನು ಅನುಸರಿಸಿದ ನೀತಿ ಯಾವುದಂದ್ರೆ ಉಕ್ಕು ಮತ್ತು ಕಬ್ಬಿಣದ ನೀತಿ. ಉಕ್ಕು ಮತ್ತು ರಕ್ತ ಮತ್ತು ಕಬ್ಬಿಣದ ನೀತಿ. ಇವನ ಮೇಲೆ ಬಹಳ ಕ್ವಶನ್ ಏನು ಕೇಳ್ಯಾರಂತಂದ್ರೆ ಗುಲಾಮಿ ಸಂತತಿಯ ಮರುಸ್ಥಾಪಕ ಅಂತ ಕರಿತಾನೆ ಇವನು. ಗುಲಾಮಿ ಸಂತತಿಯ ಮರುಸ್ಥಾಪಕ. ಇತಿಹಾಸ ಪುಟದಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ ಅಂದ್ರೆ ಕುತುಬುದ್ದೀನ್ ಐಬಕ್. ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಯಾರಂದ್ರೆ ಇಲ್ತಮಶ್. ಆದರೆ ಗುಲಾಮಿ ಸಂತತಿಯ ಮರುಸ್ಥಾಪಕ ಯಾರಂತಂದ್ರೆ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ನನ್ನು ಗುಲಾಮಿ ಸಂತತಿಯ ಮರುಸ್ಥಾಪಕ ಎಂದು ಕರೆಯುತ್ತಾರೆ. ಇದು ಕ್ವಶನ್ ಆಗಿದೆ. ಈಶ್ವರಿ ಪ್ರಸಾದ್ ಇವರನ್ನು ಏನಂತ ಕರೀತಾರೆ ಅಂದರೆ ಅರೆ ನಾಗರಿಕ ಅಂತ ಕರೀತಾರೆ. ಇವನನ್ನು ಡಾಕ್ಟರ್ ಈಶ್ವರಿ ಪ್ರಸಾದ್. ಈಶ್ವರಿ ಪ್ರಸಾದ್ ಅರೆ ನಾಗರಿಕ ಅಥವಾ ಅರೆ ಸೈನಿಕ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಈತನನ್ನು ಏನಂತ ಕರೆದ್ರು ಅಂದ್ರೆ ಅರೆ ನಾಗರಿಕ ಅಂತ ಕರೆದರು ಮತ್ತೆ ಅರೆ ಸೈನಿಕ ಎಂದು ಕರೆದರು. ವೀರೇಶ್ ಕರೆಕ್ಟ್ ಆನ್ಸರ್. ಕುತುಬ್ ಮಿನಾರವನ್ನು ಪೂರ್ಣಗೊಳಿಸಿದಂಥ ವ್ಯಕ್ತಿ ಈತ. ಇಲ್ಲ, ಕುತುಬ್ ಮಿನಾರ್ ಪೂರ್ಣಗೊಳಿಸಿದವನು ಇಲ್ತಮಶ್. ಕುತುಬ್ ಮಿನಾರ್ ರಿಪೇರಿ ಮಾಡ್ತಾನ ಒಳ್ಳೆ. ಕುತುಬ್ ಮಿನಾರ್ ಜೀರ್ಣೋದ್ಧಾರ ಅಂತ ಕರೀತಾರಲ್ಲ, ಅದು ಸ್ವಲ್ಪ ಸಿಡಿಲಿನಿಂದ ಏನಾಗಿರ್ತದೆ, ಕೆಲವು ಕಲ್ಲುಗಳು ಬಿದ್ದಿರ್ತವೆ. ಅದನ್ನು ಮತ್ತೇನು ಮಾಡಿದ ಅಂದರೆ ಪುನರ್ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಸಣ್ಣ ಪುಟ್ಟ ಕೆಲಸಗಳನ್ನು ಏನು ಮಾಡ್ತಾನೆ, ಅದಕ್ಕೆ ಒಳ್ಳೆ ರಿಪೇರಿ ಮಾಡ್ತಾನೆ. ರಿಪೇರಿ ಮಾಡಿದಂಥ ವ್ಯಕ್ತಿ ಈತ. ನೆಕ್ಸ್ಟ್
ಈತನು ದೆಹಲಿಯಲ್ಲಿ ಒಂದು ಅರಮನೆ ನಿರ್ಮಾಣ ಮಾಡ್ತಾನೆ. ದೆಹಲಿಯಲ್ಲಿ ಈತ ನಿರ್ಮಾಣ ಮಾಡಿದ ಅರಮನೆ ಹೆಸರು ಏನಂದ್ರೆ, ದೆಹಲಿಯಲ್ಲಿ ಈತ ನಿರ್ಮಾಣ ಮಾಡಿದ ಅರಮನೆ ಹೆಸರು ಕೆಂಪು ಅರಮನೆ. ನೋಡಿ, ಕೆಂಪು ಕೋಟೆಯನ್ನು ಕಟ್ಟಿಸಿದವನು. ದೆಹಲಿಯಲ್ಲಿ ಈತ ನಿರ್ಮಾಣ ಮಾಡಿದ ಅರಮನೆ ಹೆಸರೇನಂದ್ರೆ ಕೆಂಪು ಅರಮನೆ ನಿರ್ಮಾಣ ಮಾಡ್ತಾನೆ. ಕೆಂಪು ಅರಮನೆಯನ್ನ, ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು ಅಂತಂದ್ರೆ ಶಹಜಾನ್. ಕೆಂಪು ಅರಮನೆ ನಿರ್ಮಾಣ ಮಾಡ್ತಾನೆ. ಆಮೇಲೆ ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ದೆಹಲಿಗೆ ಒಂದು ಕೋಟೆಯನ್ನು ಕಟ್ಟಿಸ್ತಾನೆ. ದೆಹಲಿಯ ಹೊರವಲಯದಲ್ಲಿ ಒಂದು ಭದ್ರವಾದ ಕೋಟೆಯನ್ನು ಕಟ್ಟಿಸ್ತಾನೆ. ದೆಹಲಿಯ ಹೊರವಲಯದಲ್ಲಿ ಈತ ಕಟ್ಟಿಸಿದಂಥ ಒಂದು ಕೋಟೆ ಹೆಸರೇನಂದ್ರೆ, ಯಾವ ಕೋಟೆಯನ್ನು ಕಟ್ಟಿಸ್ತಾನೆ? ಗೋಪಾಲಗಿರಿ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ. ಇದು ಕ್ವಶನ್ ಆಗಿದೆ ನೋಡಿ. ಗೋಪಾಲಗಿರಿ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ. ದೆಹಲಿಯ ಹೊರವಲಯದಲ್ಲಿ ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಗೋಪಾಲಗಿರಿ ಎಂಬ ಕೋಟೆಯನ್ನು ಕಟ್ಟಿಸಿದಂಥ ವ್ಯಕ್ತಿ. ಕರೆಕ್ಟಾ? ದೆಹಲಿಯ ಸುಲ್ತಾನರ ಬಿಸ್ಮಾರ್ಕ್ ಅಂತ ಕರೀತಾರೆ ಇವನನ್ನು. ದೆಹಲಿಯ ಸುಲ್ತಾನರ ಬಿಸ್ಮಾರ್ಕ್ ಅಂತ ಕರೀತಾರೆ. ಬಿಸ್ಮಾರ್ಕ್ ಎಂದು ಕರೆಯುತ್ತಾರೆ. ದೆಹಲಿಯ ಸುಲ್ತಾನರ ಬಿಸ್ಮಾರ್ಕ್. ಭಾರತದ ಬಿಸ್ಮಾರ್ಕ್ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ದೆಹಲಿಯ ಸುಲ್ತಾನರ ಬಿಸ್ಮಾರ್ಕ್ ಎಂದು ಯಾರನ್ನು ಕರೆಯುತ್ತಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್. ಈತನ ಸಮಕಾಲೀನ ಪ್ರಸಿದ್ಧವಾದ ಕವಿ ಯಾರಂದ್ರೆ ಅಮೀರ್ ಖುಸ್ರೋ. ನೋಡಿ, ಭಾರತದ ಗಿಳಿ. ಅಮೀರ್ ಖುಸ್ರೋ ಬರೋಬ್ಬರಿ 8 ದೆಹಲಿ ಸುಲ್ತಾನರ ಕಾಲದಲ್ಲಿದ್ದವನು ಅಮೀರ್ ಖುಸ್ರೋ. ಮತ್ತಿನ್ನೊಬ್ಬ ಯಾರು? ಅಮೀರ್ ಹಸನ್. ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು. ಇವರು ಯಾರ ಕಾಲಿನ ಸಮಕಾಲೀನ ದೊರೆಗಳು ಅಂತಂದರೆ ಈ ಒಂದು ಬಲ್ಬನ್ನ ಕಾಲಿನ ಸಮಕಾಲೀನ ದೊರೆಗಳು, ಕವಿಗಳು. ಅಮೀರ್ ಖುಸ್ರೋ ಬಲ್ಬನ್ನನ ಸಮಕಾಲೀನ ಪ್ರಸಿದ್ಧವಾಗಿರುವಂಥ ಕವಿ ಅಂತ ಕರಿತೀವಿ. ಈತನನ್ನು ಭಾರತದ ಗಿಳಿ ಅಂತ ಕರೀತಾರೆ. ಅಮೀರ್ ಖುಸ್ರೋವನ್ನು ಭಾರತದ ಗಿಳಿ, ತೋತಿ ಹಿಂದ್ ಅಂತ ಕರೀತಾರೆ. ಉರ್ದು ಸಾಹಿತ್ಯದ ಪಿತಾಮ ಅಂತ ಕರೀತಾರೆ ಇವನನ್ನು. ಉರ್ದು ಸಾಹಿತ್ಯದ ಪಿತಾಮ. ಯಾರನ್ನು ಉರ್ದು ಸಾಹಿತ್ಯದ ಪಿತಾಮ ಎಂದು ಕರೆಯುತ್ತಾರಂದ್ರೆ ಅಮೀರ್ ಖುಸ್ರೋನನ್ನ ಉರ್ದು ಸಾಹಿತ್ಯದ ಪಿತಾಮ ಅಂತ ಕರೀತಾರೆ. ಸುಮಾರು ಗಿಯಾಸುದ್ದೀನ್ ತುಘಲಕ್ಕರವರೆಗೆ 8 ರಾಜ್ಯರ ಕಾಲದಲ್ಲಿ ಸೇವೆ ಮಾಡಿದಂಥ ವ್ಯಕ್ತಿ. ಅತ್ಯಂತ ಆತ್ಮೀಯ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅವನಿಗೆ. ಭಾರತಕ್ಕೆ ಸಿತಾರ ಮತ್ತು ತಬಲಗಳನ್ನು ಪರಿಚಯ ಮಾಡ್ತಾನೆ. ಸಿತಾರ ಮತ್ತು ತಬಲಗಳನ್ನು ಪರಿಚಯ ಮಾಡಿದಂಥ ವ್ಯಕ್ತಿ. ಭಾರತಕ್ಕೆ ಸಿತಾರ ಮತ್ತು ತಬಲಗಳನ್ನು ಪರಿಚಯ ಮಾಡಿದಂಥ ವ್ಯಕ್ತಿ ಯಾರಂದರೆ ಅಮೀರ್ ಖುಸ್ರೋ. ಈತನ ಪ್ರಸಿದ್ಧವಾಗಿರುವಂಥ ಕೃತಿ ಅಂದ್ರೆ ಆಶಿಕಾ ಎಂಬ ಕೃತಿಯನ್ನು ಬರೀತಾನೆ. ಆಶಿಕಾ ಎಂಬ ಗ್ರಂಥವನ್ನು ಬರೆದಾನೆ. ಕಿರಾನ್ ಉಸ್
ಸದೇನ್ ಸದೇನ್ ಮತ್ತೆ ಮಿಗ್ರಾ ಉಲ್ ಫುತೂಹ ಮಿಗ್ರಾ ಉಲ್ ಫುತೂಹ ಎಂಬ ಕೃತಿಯನ್ನು ಬರೀತಾನೆ. ತಾರಿಕ್ ಇ ಆಲ್ ಇಲೈ ಎನ್ನುವಂಥ ಗ್ರಂಥವನ್ನು ಬರೀತಾನೆ. ತಾರಿಕ್ ಇ ಆಲೈ ಆಸಿಕ ಎಂಬ ಕೃತಿಯನ್ನು ಬರೀತಾನೆ. ಕಿರಾನ್ ಉಸ್ ಸದೇನ್ ಎಂಬ ಗ್ರಂಥವನ್ನು ಬರೆದಾನೆ. ಮಿಗ್ರಾ ಉಲ್ ಫುತೂಹ ಎಂಬ ಗ್ರಂಥವನ್ನು ಬರೆದಾನೆ. ತಾರಿಕ್ ಇ ಆಲೈ ಎಂಬ ಗ್ರಂಥವನ್ನು ಬರೆದಾನೆ. ಟೋಟಲ್ ಈತನ ಕಾಲದಲ್ಲಿ ಬರೆಯಲ್ಪಟ್ಟಂಥ ಕೃತಿಗಳ ಸಂಖ್ಯೆ ಇವೆಲ್ಲ. ಫೇಮಸ್ ಲೈಲು ಆ್ಯಂಡ್ ಮಜ್ನು ಎಂಬ ಗ್ರಂಥವನ್ನು ಬರೀತಾನೆ. ಇವನ ಮರಣದ ನಂತರ ಇನ್ನೊಬ್ಬರು ಬರ್ತಾರೆ, ಕೈಕೋಬಾದ್ ಮತ್ತು ಕಯಾಮಸ್ ಅಂತೇಳಿ. ಆ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನು ದೆಹಲಿಯ ಹೊರವಲಯದಲ್ಲಿ ಕರ್ಕೊಂಡು ಹೋಗಿ ಕೊಂದಂಥ ವ್ಯಕ್ತಿ ಯಾರಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿಗೆ ಸರಿಸುಮಾರು 78 ವರ್ಷ ವಯಸ್ಸಾಗಿತ್ತಂತೆ. ಆ 78 ವರ್ಷದ ಮುದುಕ ಇವರಿಬ್ಬರನ್ನು ಕರ್ಕೊಂಡು ಹೋಗಿ ದೆಹಲಿಯ ಹೊರವಲಯದಲ್ಲಿ ಕೈಕಾಲು ಕಟ್ಟಿ ಹೊಡಿತಾನಂದ್ರೆ ಇವರಿಬ್ಬರು ಎಷ್ಟು ಅಸಮರ್ಥರಿದ್ದರು ವಿಚಾರ ಮಾಡಿ. ಅವರಿಬ್ಬರು ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳದಾರಲ್ಲ, ಇವರಿಬ್ಬರು ಎಷ್ಟು ಅಸಮರ್ಥರಿದ್ದರು ವಿಚಾರ ಮಾಡಿ. ಅಲ್ಲ, 78 ವರ್ಷದ ಮುದುಕ ಅವ್ರನ್ನ ಕರ್ಕೊಂಡೋಗಿ ದೆಹಲಿಯ ಹೊರವಲಯದಲ್ಲಿ ಕುಂದರಿಸಿ ಕೈಕಾಲು ಕಟ್ಟಿ ಬಾಯಾಗ ಬಟ್ಟೆ ತುರುಕಿ ಅವರಿಬ್ಬರನ್ನ ಸದೆ ಬಡಿತಾನಂದ್ರೆ ಅವ್ರು ಎಷ್ಟು ಅಸಮರ್ಥ ದೊರೆಗಳಿದ್ದರು ವಿಚಾರ ಮಾಡಿ ಇಬ್ಬರು. ಅದಕ್ಕೆ ಗುಲಾಮಿ ಸಂತತಿಯ ನಂತರ ಅಧಿಕಾರಕ್ಕೆ ಬಂದಂಥ ಸಂತತಿ ಯಾವುದಂದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿ ಬಹುಶಃ ಇಡೀ ದೆಹಲಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಮನೆತನ ಅಂತೇಳಿ ಗುರುತಿಸ್ತೀವಿ.